ಮಾಡಿದ್ವಿ. ನಿನ್ನೆಲ್ಲ ನಮಗೆ ಮೆಸೇಜ್ ಬಂದಿತ್ತು ಸಂಪಂಗಿ ರಾಮನಗರ ಸ್ಟೇಷನ್ ಮೀಟಿಂಗ್ ಅಲ್ಲಿ ಆಡ್ ಆಗಿದೆ. ನಾವು ಅಸೋಸಿಯೇಷನ್ ಕಡೆಯಿಂದ ಮತ್ತೆ ಪಬ್ಲಿಕ್ ಕಡೆಯಿಂದೆಲ್ಲ ಎಲ್ಲರಿಗೂ ಇನ್ವೈಟ್ ಮಾಡಿಬಿಟ್ಟಿದ್ದೀರಿ, ಬಂದ್ಬಿಟ್ಟಿದ್ದೀರಿ. ಸೊ ಬೆಳಿಗ್ಗೆ ಇವಾಗ 10:00 ಹೇಳ್ತಾರೆ ನಿಮ್ಮ ಸಂಪಂಗಿ ರಾಮನಗರ ಸ್ಟೇಷನ್ ಇದರಲ್ಲಿ ಆಡ್ ಆಗಿಲ್ಲ ಅಂತ. ಇದು ಅವ್ಯವಸ್ಥೆ ಬಗ್ಗೆ ನನಗೆ ಗೊಂದಲ ಕೊಡ್ತಾ ಇದೆ. ಕೇಂದ್ರ ವಿಭಾಗ ಅಂದ್ರೆ ನಮ್ಮ ಸಂಪಂಗಿ ರಾಮನಗರ ಸೇರುತ್ತೆ ಆಕ್ಚುಲಿ. ನಮ್ಮನ್ನ ಕಲ್ಪಿಟ್ಟು ಯಾಕೆ ಈ ತರ ಮಾಡಿದ್ರೆ ಅಂತ ನಾನು ಕೇಳ್ತೇನೆ. ತುಂಬಾ ಸಮಸ್ಯೆಗಳಿದೆ ಹೇಳ್ಕೊಳ್ಳೋದು. ಪ್ರಸ್ತಾಪ ಮಾಡಬಹುದಾ ನಮ್ಮ ಸಂಪಂಗಿ ರಾಮ ಪೊಲೀಸ್ ಸ್ಟೇಷನ್ ಸಮಸ್ಯೆಗಳನ್ನ? ಹೇಳಿದ್ರಂತೆ ಈ ಗಾರ್ಬೇಜ್ ಹಾಕ್ಬಿಟ್ಟು ಸೊಳ್ಳೆ ಜಾಸ್ತಿ ಆಗ್ತದೆ, ಅದರಿಂದ ನಮ್ಗೆ ಡೆಂಗು ಆದಿಂದ ಬರ್ತದೆ ಅಂತ ಹೇಳ್ತಿದ್ದಾರೆ. ದಯವಿಟ್ಟು ಅದ್ರ ಬಗ್ಗೆ ನಾವು ಕೂಡ ರೈಟಿಂಗ್ ಕೊಡ್ತೇವೆ, ಅದನ್ನ ಪರಿಹಾರ ಮಾಡಕ್ಕೆ ಕ್ರಮ ತೆಗೆದುಕೊಳ್ಳಬೇಕು. ಮತ್ತೆ ಅದರದ್ದೇ ಇನ್ನೊಂದು ಏನು ಕಂಟಿನ್ಯೂಟಿ ಅಂದ್ರೆ ಸರ್, ಅವ್ರದ್ದು ಒಂಥರ ಮಾಫಿಯಾ ತರ ಆಗ್ಬಿಟ್ಟಿದೆ. ಇವತ್ತವರೆಗೂ ನಾವು ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಅಂದ್ರೆ ಆ ಕಾಂಟ್ರಾಕ್ಟರ್ ಶ್ರೀನಿವಾಸ್ ರೆಡ್ಡಿ ಅಂತ ಫಸ್ಟ್ ಸ್ಟೇಷನ್ಗೆ ಎದುರುಗಡೆ ಮಾತಾಡ್ಲಿ ಅಂತ, ಆತ ಇವತ್ತವರೆಗೂ ಒಂದು ಫೋನ್ಗೂ ಸಿಗೋದಿಲ್ಲ. ಮತ್ತೆ ಅವ್ರಿಗೆ ಎಷ್ಟು ಗಾಡಿ ಹಾಕಿದ್ದಾರೆ, ಏನ್ ಕೆಲಸ ಮಾಡ್ತಾ ಇದ್ದಾರೆ, ಎಲ್ಲ ತಪ್ಪೇ ಇರೋದು ಅವ್ರದ್ದು. ಅದನ್ನ ದಯವಿಟ್ಟು ಒಂದು ಕಮಿಷನರ್ ಕಡೆಯಿಂದ, ಬಿಬಿಎಂಪಿ ಕಮಿಷನರ್ ಕಡೆಯಿಂದ ಎಲ್ಲ ನಾವೇ ಬೇಕಾದ್ರೆ ಲೆಟರ್ ಕೊಡ್ತೀವಿ ಅದಕ್ಕೆ. ಮತ್ತೆ ಇನ್ನೊಂದು ನಮ್ಮ ಇವರು ಸ್ನೇಹಿತರು ಇವಾಗ ಆ ಕೊರಿಯರ್ ಅಲ್ಲಿ ಸಮಸ್ಯೆ ಏನಂದ್ರೆ, ನಾವು ಲಾಸ್ಟ್ ಟೈಮ್ ಮೀಟಿಂಗ್ ನಲ್ಲಿ ಬಂದಾಗ ನಾವು ಇದರಲ್ಲಿ ತೊಗಟೂರು ಸಂಘ ಬಂದಾಗ ನಾನು ಮೆನ್ಷನ್ ಮಾಡಿದ್ದೆ ಅದನ್ನ. ನಾನು ದಿನಕ್ಕೆ ಸಂಪಂಗಿ ರಾಮನಗರಲ್ಲಿ ಟ್ರಾಫಿಕ್ ಅವ್ರು ನಮ್ಮ ಜೊತೆ ಬಂದ್ರೆ 100 ಕೇಸ್ ಕೊಡಿಸ್ತೀನಿ ಸರ್, 100 ಕೇಸ್ ಎವ್ರಿ ಡೇ. ಏನಂದ್ರೆ ಈ ಕೊರಿಯರ್ ಅವ್ರದ್ದು ನನ್ನ ಹತ್ರ ಡೀಟೇಲ್ಸ್ ಇದೆ, 158 ಟಾಟಾ ಎಸ್ ಗಾಡಿ ಇದೆ. ಅದರಲ್ಲಿ ಎಲ್ಲ ಅಂಡರ್ ಏಜ್, ಯೂನಿಫಾರ್ಮ್ ಇಲ್ಲ, ಲೈಸೆನ್ಸ್ ಇಲ್ಲ, ಇಷ್ಟ ಬಂದ ಓಡಿಸೋದು. ಅವ್ರ ಹತ್ರ ಮಾತಾಡೋದಕ್ಕಾಗಲ್ಲ, ಇಷ್ಟ ಬಂದಾಗ ನಿಲ್ಲಿಸ್ತಾರೆ ಗಾಡಿ. ನಾವು ಬೆಳಿಗ್ಗೆ ಯಾರಾದ್ರೂ ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕಂದ್ರೆ 8 ಗಂಟೆಗೆ ಅವ್ರು ಹೋಗೋದಕ್ಕೆ ಆಗೋದಿಲ್ಲ. ನೀವು ಬೇಕಾದ್ರೆ ಪಲ್ಲವಿ ರೋಡ್, 4th ಮೈನ್ ರೋಡ್, ಫಸ್ಟ್ ಮೈನ್ ರೋಡ್ ನೋಡಿ. ಆ ಫಸ್ಟ್ ಮೈನ್ ರೋಡ್ ಅಲ್ಲಿ ಟೋಟಲ್ ದೊಡ್ಡ 607 ಗಾಡಿಗಳೇ ತಂದು ಹಾಕೊಂಡು ಬ್ಲಾಕ್ ಮಾಡ್ಬಿಟ್ಟಿರ್ತಾರೆ. ಇನ್ನ 2 ವೀಲರ್ ಅವರಿಗೆ ಎಲ್ಲರಿಗೆ ಹೇಳಿದ್ರೆ ಅವ್ರು ಇಷ್ಟ ಬಂದು ನಿಂತ್ಕೊಂಡ್ಬಿಟ್ಟು ಹೋಗ್ತಾರ. ಅವ್ರು ಎಲ್ಲರಿಗೆ ಏನ್ ಮಾತಾಡಕ್ ಹೋಗಿದ್ರೆ ಡೈರೆಕ್ಟ್ ಅವ್ರು ಹೊಡಿಯೋಕೆ ಬರೋದು, ಇಲ್ಲ ಗೂಡ್ಸ್ ಗಾಡಿ ಅವ್ರಿಗೆ ಏನಂತ ಮಾತಾಡಿದ್ರೆ ಅವ್ರು ಡೈರೆಕ್ಟ್ ರೌಡಿ ಜಾಮ್ ಮಾಡ್ತಾರ. ಇದು ರಾಬರಿ ಜಾಸ್ತಿ ಆಗೋದು ಅಲ್ಲಿ. ಅದೇ ಒಂದು ಪ್ರಾಬ್ಲಮ್ ಇದೆ, ಅದು ಸ್ವಲ್ಪ ಕ್ಲಿಯರ್ ಮಾಡಿಸ್ಕೊಂಡಿದ್ದೀವಿ. ಕುಮಾರಪೇಟೆ ಸಂಕೇಶ್ವರ ದೇವಸ್ಥಾನ. ನನ್ನ ಹೆಸರು ಸುಲೇಮಾನ್ ಅಂತ. ನಾವು ಅಸೋಸಿಯೇಟ್ ಲಿಮಿಟ್ನಲ್ಲಿ ಕಳೆದ 22 ವರ್ಷ ಕಮಿಟಿ ಮೆಂಬರ್ ಆಗಿದೆ. ನಮ್ಮ ಇಡೀ ಕುಮಾರಪೇಟೆ ಮಸೀದಿ ಪಕ್ಕ ನಮ್ಮ ರೋಡ್ ಬಂದು ಮಾರ್ಕೆಟ್ ಮತ್ತು ನಮ್ಮ ಅಸೋಸಿಯೇಟ್ ಬೋರ್ಡ್ ಸರ್. ಅಲ್ಲಿ 2 ಕಡೆ ಪೊಲೀಸರು ಶೆಡ್ಯೂಲ್ ಬರ್ತಾ ಇಲ್ಲ. ಯಾಕಂದ್ರೆ ಅವರು ಬರಲ್ಲ, ಇಬ್ಬರು ಬರಲ್ಲ ಅಂತ ಅವ್ರು ಬೋರ್ಡ್ ಆಗ್ಬಿಟ್ಟು. ಯಾಕೆಲ್ಲ ಲಾಸ್ಟ್ ನಮ್ಮ ಅನೂಪ್ ಸಾರ್ ಮೀಟಿಂಗ್ ಅಲ್ಲಿ ಹೇಳಿದ್ರು, ಸರ್ ಬೋರ್ಡ್ ಸ್ವಲ್ಪ ಚೇಂಜ್ ಮಾಡಿ ಅವನು ಮಾಡ್ತೀವಿ. ಓಕೆ ಬಟ್ ನಮ್ಮ ಪೂರ್ತಿ ನಮ್ಮ ಅಸೋಸಿಯೇಟ್ ಬಿಡಿ ಸರ್, ನಾವು ತೊಂದರೆ ಆಗಲ್ಲ. ಅದು ಲಾಸ್ಟ್ನಾಗ ಹೇಳಿದ್ರು ಸರ್. ಈಗ ಏನಾಗ ಸರ್, ಫಸ್ಟ್ ಒಂದು ನಂಬರ್ 1 ಸರ್, ಆಟೋ ಡ್ರೈವರ್, ಗುಡ್ಸ್ ಡ್ರೈವರ್ಗಳು ಯಾರು ಲೈಸೆನ್ಸ್ ಇರೋರು ಇಲ್ಲ. ಅದನ್ನ ಅವ್ರು ಮತ್ತೆ ಗಾಡಿ ಎಲ್ಲಿ ಬೇಕಾದ್ರೆ ನಿಲ್ಲಿಸೋದು. ಆಮೇಲೆ ರೌಡಿಸ್ತಾ ಹೋಗ್ಪಡಿದ್ರು. ಏನ್ ಮಾಡ್ತೀಯಾ ಪೊಲೀಸರು ಅಂತ ಹೋಗು, ಏನ್ ಕಂಪ್ಲೇಂಟ್ ಕೊಟ್ಟೆ ಕೊಡು. ಇಲ್ಲ ನಾವೇನೋ ಸ್ವಲ್ಪ ಎಕ್ಸ್ಟ್ರಾ ಮಾತಾಡಿದ್ರೆ ಅವರು ಗಲಾಟೆ ಮಾಡಿದ್ದು ಅಂತಿದ್ದೆ. 2 ಟ್ರಾಫಿಕ್ ಕೆಲಸ ನಮ್ಮ ಏರಿಯಾದಲ್ಲಿ ಲಾಸ್ಟ್ 15 ವರ್ಷ ಒಂದು ಶಿವಸ್ವಾಮಿ ಅಂತ ಇನ್ಸ್ಪೆಕ್ಟರ್ ಸರ್ ನಮ್ಮ ಏರಿಯಾ ಸಣ್ಣ ಮಣ್ಣ ಮಾಡಿ ಬಹಳ ಅನುಕೂಲ ಆಯ್ತು ಸರ್. ಅವ್ರು ಹೋಗ್ಮೇಲೆ ಯಾರು ಬರ್ತಾಯಿಲ್ಲ ಟ್ರಾಫಿಕ್ ನಮ್ಮ ಮನಸ್ಸು ಗಂಟ. ಯಾಕಂದ್ರೆ ಏರಿಯಾ ಕಮ್ಮಿ, ಸ್ಟಾಫ್ ಕಮ್ಮಿ, ಡ್ಯೂಟಿ ಜಾಸ್ತಿ ಇದೆ ಸರ್. ಅದು ನಮ್ಗೆ ಗೊತ್ತದು. ಮೇನ್ ಇದಂದ್ರೆ ಟ್ರಾಫಿಕ್ ಅಂತ 20 ಜನ ಆದ್ರೂ ನಮ್ಮ ಏರಿಯಾಗೆ ರೌಂಡ್ ಮಾಡ್ಬೇಕು ಸರ್. ರೌಂಡ್ ಮಾಡಿ ಅಂತ ಕೆಲಸ ಸಿಗುತ್ತೆ. ಈ ರೋಡ್ ಬ್ಲಾಕ್ ಆಗ ಸ್ವಲ್ಪ ಅನುಕೂಲ ಆಗಿದೆ. ಯಾಕಂದ್ರೆ ರಾಜಾ ಮಾರ್ಕೆಟ್ ಲೇಡೀಸ್ ಜೆಂಟ್ಸ್ ಎಲ್ಲ ಬರ್ಬೋದು ಸರ್, ಮಕ್ಕಳೆಲ್ಲ ಕರ್ಕೊಂಡ್ ಬರ್ಬೋದು. ಯಾಕಂದ್ರೆ ಲೇಡೀಸ್ ಹೊರಗೆ ತಗೊಳ್ಳೋದು ಬರ್ಬೋದು ಸರ್. ಅದೇನಾಗ್ತದೆ ಅಂದ್ರೆ ಪಿಕ್ ಪಾಕೆಟ್, ಸಣ್ಣ ಹುಡುಗಿಗಳು ಸರ್ ಪಿಕ್ ಪಾಕೆಟ್. ನಾವೊಂದು ಲಗೇಜ್ ಕೆಳಗಡೆ ಮಾಡಿಬಿಟ್ಟಂತ ಈ ಸಣ್ಣ ಮಕ್ಕಳು ಎತ್ಕೊಂಡು ಹೋಗಿ ಜಲ್ದಿ ದೊಡ್ಡವ್ರ ಕೊಡ್ಬಿಡುದು, ಪಾಸ್ ಆಗುತ್ತೆ. ಎಲ್ಲಿ ಕಂಪ್ಲೇಂಟ್ ಕೊಡ್ಬೇಕು, ಎಲ್ಲಿ ಅಲ್ಲಿಂದ ಅಸೋಸಿಯೇಟ್ ಬರ್ಬೇಕು, ಕಂಪ್ಲೇಂಟ್ ಕೊಡ್ಬೇಕು, ಇಲ್ಲ ಮಾರ್ಕೆಟ್ ಕೊಡ್ಬೇಕು. ಅಲ್ಲಿ ಹೋಗಲಪ್ಪ ಅಂದ್ಬಿಟ್ಟು ಅವ್ರು ಹೋಗೋದು, ತಲೆ ಕೊಡ್ಕೊಂಡು ಹೋಗೋದು ಅಷ್ಟೇ ಸರ್. ಆಮೇಲೆ ಬೆಳಿಗ್ಗೆ ಹೂವಿನೋಡು ಒಂದು 3 ಗಂಟೆ 2 ಗಂಟೆ ಸ್ಟಾರ್ಟ್ ಆಗುತ್ತೆ ಸರ್. ಈ ಹೂವಿನೋಡು ಬಂದ್ಮೇಲೆ ಒಂದು ಮಂಡಪ ಆಗುತ್ತೆ ಸರ್. ನಮ್ಮ SP ರೋಡ್ ಅಲ್ಲಿ ಒಂದು 2 ವರ್ಷ ಆಗಿದೆ ಮಂಡಪ ಆಗಿದೆ. ಅಲ್ಲೇ ಹುಡುಗರು ಅವ್ರು ಬೆಳಿಗ್ಗೆ ಬಂದು ಡ್ಯೂಟಿ ಮಾಡ್ಕೊಂಡು ಅವ್ರು ಹೋಗೋದು, ಎಷ್ಟು ಬೇಗ ಸಂಪಾದನೆ ಮಾಡ್ಕೊಂಡು ಹೋಗೋದು. ನಮ್ಗೆ ಧೈರ್ಯ ಬರೋಕ್ಕಾಗಲ್ಲ. ಗಾಡಿ ಗ್ಲಾಸ್ ಹೊಡೆಯೋದು. ಯಾಕಂದ್ರೆ ಆ ಟೈಮ್ನಲ್ಲಿ 2 ಗಂಟೆ ಅಂತ 5 ಗಂಟೆ ತನಕ ನಮ್ಮ ಪೊಲೀಸರು ಸ್ವಲ್ಪ ಏನೋ ನಿದ್ರೆನಲ್ಲಿ ಇರ್ತಾರೆ. ಅವ್ರಿಂದ ರಾತ್ರಿ ಎಲ್ಲ ಕೆಲಸ ಮಾಡಿ ಸುಸ್ತಾಗಿರ್ತಾರೆ. ಆ ಟೈಮ್ ನೋಡ್ಕೊಂಡು ಅವ್ರು ಇದು ಮಾಡೋದು ಸರ್.
ಅದು ದಯವಿಟ್ಟು ಸ್ವಲ್ಪ ಗಮನ ಕೊಡ್ಬೋದು ಸರ್. ಓಲ್ಡ್ ಕಸಾಯ ರೋಡ್ ಓಕೆ ರೋಡ್ ಅವನೇ ರೋಡ್ಗೆ ಪ್ಯಾರಲ್ ರೋಡ್ ಸರ್ ಅದು ಒನ್ ಬೈ ಕಂಪಲ್ಸರಿ ಸ್ವಲ್ಪ ದಯವಿಟ್ಟು ಮಾಡ್ಬೇಕು ಸರ್. ಅದು ಅಲ್ಲೇ ಸ್ವಲ್ಪ ಅನ್ಲೋಡ್ ಮಾಡ್ಬಿಟ್ಟು ಗಾಡಿಯಲ್ಲಿ ನಿಲ್ಲಿಸ್ಬಿಟ್ಟಂದ್ರೆ ಈಗ ಗಂಡಲ್ಲ ಅವ್ರಿಗೆ ಕಲೆಕ್ಷನ್ ಕೊಡೋದಾಗ ಅಲ್ಲಿ ಗಾಡಿ ನಿಲ್ಸೋದು. ಒಂದು 2 ವೀಲರ್ ಬರೋಕೆ ಲೇಡೀಸ್ ಬರೋಕೆ ಬಹಳ ಕಷ್ಟ ಇದೆ ಸರ್. ರೋಡ್ ಬ್ಲಾಕ್ ಅಂತ ಮಕ್ಕಳನ್ನ ತಗೊಂಡು ಸಣ್ಣ ಮಕ್ಕಳನ್ನ ತಗೊಂಡು ಆ ಬಿಸಿಲು ನೋಡೋಕೆ ಆಗಲ್ಲ ಸರ್. ಕೆಲವು ಟೈಮ್ ನಾವೇ ಕಟ್ಟಿಸ್ಕೊಂಡಿರ್ತೀನಿ ಅಂಗಡಿಯಲ್ಲಿ ಬಾಂಬೆ ಕುತ್ಕೊಂಬಂದು ಅಷ್ಟೊಂದು ಟ್ರಾಫಿಕ್ ಇದೆ ಸರ್. ಅದು ಅವನಿ ರೋಡಲ್ಲಿ ಟ್ರಾಫಿಕ್ ಸಿಬ್ಬಂದಿಗಳು ಇದ್ದಾರೆ, ಏರಿಯಾಕ್ಕೆ ಸ್ವಲ್ಪ ಗಮನಿಸ್ಕೊಡ್ಬೇಕು ದಯವಿಟ್ಟು. ಆಮೇಲೆ ಇನ್ನೊಂದು ಸರ್, ನಮ್ದು ವಾಟ್ಸಪ್ ಗ್ರೂಪ್ಗಳಿತ್ತು, ಅದೆಲ್ಲ ಈಗ ನಿರ್ಜೀವ ಆಗ್ಬಿಟ್ರೆ ಯಾವ್ದು ಅದು ಸ್ವಲ್ಪ ಜೀವ ಕೊಡ್ಬೇಕು ಸರ್. ಒಂದೊಂದು ರೋಡಲ್ಲಿ 2 ಜನ 3 ಜನ ಇದು ಮಾಡ್ಬಿಟ್ರೆ ಆವಾಗ ಏನಾಗ್ತಂದ್ರೆ ಹಳೆ ಹಳೆ ಜನ ಸ್ಟಾಫ್ಗಳು ಏನಿದೆ ಎಲ್ಲಾದ್ರೂ ಆ ರೋಡಲ್ಲಿ ಒಂದು ಕೆಲವರು ನನ್ನ ಹತ್ರ ಬರ್ತಾ ಇತ್ತು, ಒಂದು ಏನಪ್ಪ ಸಮಾಚಾರ ನ್ಯೂಸ್ ಕೊಡ್ತಾ ಇತ್ತು. ಈಗ ಯಾರು ಬರ್ತಾ ಇಲ್ಲ. ಅದೊಂದು ಕಂಟಿನ್ಯೂಟಿ ಇರ್ಬೇಕು ಸರ್. ಆವಾಗ ನಿಮ್ಗೂ ಅನುಗುಣ ಅಂತ ನಮಗೂ ಸ್ವಲ್ಪ ಸಮಾಧಾನ ಏನೋ ಮಾಹಿತಿ ಅಂತ ನಮ್ಗೆ ಹೇಳ್ಬೋದು. ಥ್ಯಾಂಕ್ ಯು ಸುಲೇಮಾನ್ ಅವರು ಬಹಳಷ್ಟು ವಿಚಾರಗಳನ್ನು ತಿಳಿಸಿದ್ದಾರೆ, ಧನ್ಯವಾದಗಳು. ಓಕೆ ಸರ್. ನೆಕ್ಸ್ಟ್ ಮೊದಲನೇದಾಗಿ ನಾನು ಅನ್ಸುಗೇಟ್ ಪೊಲೀಸ್ ಸ್ಟೇಷನ್ ಎಲ್ಲ ಸಿಬ್ಬಂದಿ ಅವರಿಗೆ ತುಂಬಾ ಧನ್ಯವಾದಗಳು ತಿಳಿಸ್ತೀನಿ. ತುಂಬಾ ಉತ್ತಮವಾಗಿ ತುಂಬಾ ಕೆಲಸ ನಿರ್ವಹಿಸ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೂ ಸಮಸ್ಯೆ ನಮ್ದು ಬಂದು ಟ್ರಾಫಿಕ್ ಸಮಸ್ಯೆ ಇದ್ದಾರೆ. ಈ ಟ್ರಾಫಿಕ್ ಸಮಸ್ಯೆ ಇರೋದಂದ್ರೆ ನಮ್ಮ ಅವಿನಿ ರೋಡಲ್ಲಿ ಇದೆ. ಅವಿನಿ ರೋಡು ಮೈಸೂರು ಬ್ಯಾಂಕು ಸರ್ಕಲ್ ಅಲ್ಲಿ ಈ ತಲ್ಲ ಗಾಡಿಗಳ ಸಮಸ್ಯೆ ತುಂಬಾ ಆಗುತ್ತೆ. 2 ವೀಲರ್ ಆಗ್ಲಿ ಕಾರು ಆಗ್ಲಿ ಜನ ನಡ್ಕೊಂಡು ಹೋಗೋಕ್ಕೂ ಆಗಲ್ಲ. ಫುಟ್ಪಾತ್ ಅಲ್ಲಿ ನಡೆಯಕ್ಕೂ ಅಷ್ಟು ಜಾಗ ಇಲ್ಲ. ಆ ತರ ಕವರ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಅದೊಂಥರ ಮಾಫಿಯಾ ತರ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ ಸರ್. ಟ್ರಾಫಿಕ್ ಸಮಸ್ಯೆ ತುಂಬಾ ಇದೆ ಸರ್. ಅವಿನಿ ರೋಡ್ ಪ್ಲಸ್ ಹಾಸ್ಪಿಟಲ್ ರೋಡ್ ಜಂಕ್ಷನ್ ಅಲ್ಲಿ ಯಾವ್ದಾದ್ರು ಒಬ್ರು ಟ್ರಾಫಿಕ್ ಅವ್ರನ್ನ ನೇಮಿಸಬೇಕು ಅಂತ ನನಗೆ ಕೇಳ್ಕೊತಾ ಇದ್ದೀನಿ ಸರ್. ಯಾಕಂದ್ರೆ ತುಂಬಾ ಸಮಸ್ಯೆ ಆಗುತ್ತೆ, ತುಂಬಾ ಜಾಮ್ ಆಗುತ್ತೆ. ಜಾಮ್ ಆದ ಅರ್ಧ ಗಂಟೆ ಆದ್ರೂ ಕೂಡ ಅಲ್ಲಿ ಯಾರು ಸಿಬ್ಬಂದಿ ಹೊರತರು ಯಾರು ಇರಲ್ಲ, ಕಂಟ್ರೋಲ್ ಮಾಡೋಕ್ಕೂ ಆಗಲ್ಲ. ಸ್ವಲ್ಪ ವಿನಾಯಿಸ್ಬೇಕು ಅಂತ ಕೇಳ್ಕೊತೀನಿ. ಪ್ಲಸ್ ಆಮೇಲೆ ಈ ನಗರಪೇಟೆ ಸುತ್ತಮುತ್ತ ಕಡೆ ಏನಾಗಿದೆ ಸರ್, ಇವಾಗ ಸ್ವಲ್ಪ ಈ ಗಾಂಜಾ ಆಕ್ಟಿವಿಟೀಸ್ ಜಾಸ್ತಿ ಆಗಿದೆ ಸರ್. ಈ ಟೀ ಅಂಗಡಿಗಳಲ್ಲಿ ಯುವಕರು ಏನ್ ಮಾಡ್ತಾ ಇದಾರೆ, ಡ್ರಗ್ಸ್ ಅಡಿಕ್ಟ್ ಮಾಡಿ ರಾತ್ರಿ ಹೊತ್ತು ಸ್ವಲ್ಪ ಈ ಸಿಬ್ಬಂದಿ ವರ್ಗನ ಸ್ವಲ್ಪ ನಿಲ್ಲಿಸಬೇಕು ಅಂತ ಅದೇ ಕೇಳ್ಕೊಂತ ಇದ್ದಾರೆ. ಸ್ಟೇಷನ್ ಸ್ವಲ್ಪ ಟ್ರಾಫಿಕ್ ಮಾತ್ರ ಸ್ವಲ್ಪ ಸೀರಿಯಸ್ ಆಗಿ ತಗೊಂಡು ಮಾಡಬೇಕಾಗುತ್ತೆ. ಯಾಕಂದ್ರೆ ತುಂಬಾ ಸಮಸ್ಯೆ ಅನುಭವಿಸ್ತಾ ಇದೀವಿ ನಾವು. ಧನ್ಯವಾದಗಳು ಸರ್. ಕಬ್ಬನ್ಪೇಟೆ ನಿವಾಸಿ ರವಿ ಅಂತ. ಎಲ್ಲ ವೇದಿಕೆ ಮೇಲೆ ಹಸಿರಾಗುತ್ತಾ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಮತ್ತೊಮ್ಮೆ ನಮಸ್ಕಾರ. ಸಮಸ್ಯೆ ಏನೂ ಇಲ್ಲ ಸರ್. ನಮ್ಮ ಬನಾಪ ಪಾರ್ಕ್ ಇದೆಯಲ್ಲ ಸರ್, ಅಲ್ಲಿ ಒಳಗಡೆ ಸರ್ ನಮಗೆ ಬನಾಪ ಪಾರ್ಕ್ ಒಳಗಡೆ ಹುಡುಗರು ಎಲ್ಲ ಬಂದು ಮಧ್ಯಾಹ್ನದ ಹೊತ್ತಲ್ಲಿ ಮಲಗೋದು, ಸಂಜೆ ಹೊತ್ತಲ್ಲಿ ವಾಕ್ ಮಾಡೋರಿಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಹೆಣ್ಮಕ್ಳಿಗೆ. ಅದೇ ರೀತಿ ಪಾರ್ಕ್ ಸೈಡ್ ಅಲ್ಲಿ ಗಾಡಿಗಳು ಇಡ್ಸಿರ್ತಾರಲ್ಲ ಸರ್, ಬ್ಯಾಟ್ರಿಗಳು ಎಲ್ಲ ತಗೊಂಡು ಹೋಗ್ತಾ ಇರ್ತಾರೆ. ದಯವಿಟ್ಟು CC ಕ್ಯಾಮ್ರಾ ಅಳವಡಿಸ್ಬೇಕಂತ ನಾನು ನಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಕರ್ಗಾ ಹಬ್ಬಕ್ಕೆ ಪೊಲೀಸ್ ಇಲಾಖೆಯಿಂದ ತುಂಬಾ ಅತ್ಯುತ್ತಮವಾಗಿ ಬಂದೋಬಸ್ತ್ ಮಾಡಿ ಅನುಕೂಲ ಮಾಡಿಕೊಟ್ಟಿರ್ತಾರೆ. ಇದು ದೊಡ್ಡ ವಿಷಯ ಇದು. ಅದಕ್ಕೆ ನಮ್ಮ ಸಿಬ್ಬಂದಿ ವರ್ಗದವರಿಗೆಲ್ಲ ನನ್ನ ಕಡೆಯಿಂದ ನಮಸ್ಕಾರ ತಿಳಿಸ್ತಾ ಇದ್ದೀನಿ. ಬನಾರಸ್ ಸ್ಪೀಡ್ ಹೌಸ್ ಹತ್ರ ಆಟೋ ಸ್ಟ್ಯಾಂಡ್ ಇರಲ್ಲ, ಅಲ್ಲಿ ಎಲ್ಲ ಟರ್ನಿಂಗ್ ಅಲ್ಲಿ ಆಟೋಗಳು ನಿಲ್ಲಿಸ್ತಾರೆ. ಟ್ರಾಫಿಕ್ ಸಮಸ್ಯೆ ಜಾಸ್ತಿ ಇದೆ ಮೇಡಮ್. ನಮ್ಮ ಬನಾರಸ್ ಸ್ಪೀಡ್ ಹೌಸ್ ಅವಿ ರೋಡ್ ಅಲ್ಲಿ ಆಟೋ ಸ್ಟ್ಯಾಂಡ್ ಇಲ್ಲ ಮೇಡಮ್. ಒಂದು 15 20 ಗಾಡಿಗಳು ಇರ್ತವೆ. ಅಡಿಗಾಸ್ ಹತ್ರನು ಸರ್, ಅದೊಂದು ಸ್ವಲ್ಪ ಮೀಡಿ ದಯವಿಟ್ಟು ನರಸಮ್ಮಣ ಅದೊಂದು ಮಾಡ್ಕೊಡಿ. ಬಂಡ್ಲು ಮತ್ತೆ ಅವರು ಅಡ್ವರ್ಟೈಸ್ಮೆಂಟ್ಗೆ ಹಾಕಿರ್ತಾರೆ. ಓಡಾಡಕ್ಕೆ ದಾರಿ ಇಲ್ಲ, ಒಂಚೂರು ದಾರಿ ಇರಲ್ಲ ಸರ್. ಈ ಕಡೆ ಒಂದೇಲೂ ದಾರಿ ಇರಲ್ಲ, ಈ ಕಡೆ ಬರೋಕ್ಕೂ ದಾರಿ ಇರಲ್ಲ. ಅದೊಂದು ಟೈಪ್ ಕಳಿಸ್ಕೊಟ್ಟು ರೆಡಿ ಮಾಡ್ತಾರೆ. ಅಂಗಡಿ ಒಳಗೆ ಅಂದ್ರೆ ಅಂಗಡಿಯವರೇ ತಮ್ಮ ವಸ್ತುಗಳನ್ನ ಫುಟ್ಪಾತ್ ಇಡ್ತಾರ. ಓಡಾಡಕ್ತಾ ಇದೆ. ಮತ್ತೆ ಹಿಂದೂಸ್ತಾನ್ ಟೈರ್ಸ್ ಅವರು ಫುಲ್ ರೋಡ್ ಕ್ಲೋಸ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅದೇ ಇವೆಲ್ಲ ಈ ಏನೋ ಚಾಟ್ಸು ಅದು ಮಾರೋರೆಲ್ಲ ಮೇಲ್ಗಡೆ ಹಾಕೊಂಡ್ಬಿಟ್ಟು ಎಲ್ಲ ಇದು ಮಾಡ್ಕೊಂಡು ತಿಂದು ಚಾಟ್ಸ್ ಅಂಗಡಿಯವರು ಇದ್ದಾರೆ, ಎಲ್ಲ ಇದ್ದಾರೆ. ಎಲ್ಲ ಅಂಗಡಿಯವರು ಇದ್ದಾರೆ. ಪಂಚರ್ ಅಂಗಡಿಯವ್ರೆಲ್ಲ ಟೈರ್ ರೋಡಿಗೆ ಇಡ್ತಾರೆ. ಪಂಚರ್ ಏನಿಲ್ಲ ಸರ್, ಬರೀ ಅಡ್ಡಿ ಹಸ್ಬೇಕು ಅಂದ್ರೆ ಅಲ್ಲಿ ಅಂಗಡಿ ಆಚೆ ಬಂಡ್ಲು ನಾನು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಸ್ಟೇಷನರಿ 75% ಒಳಗಡೆ ಇದ್ರೆ 25% ಎಲ್ಲ ಹೊರಗಡೆ ನಿಲ್ತೀವಿ ಅಂತ. ಅದನ್ನ ಹೇಳ್ತೇನೆ ನಾನು ಲಾಸ್ಟ್ ಟೈಮ್ ಮತ್ತೆ ಹೇಳ್ತೀನಿ. ಫುಲ್ ರೋಡಲ್ಲಿ ಪಾರ್ಕಿಂಗ್ ಒಂದ್ ಸೈಡ್ ಮಾಡಕ್ಕೆ ಎರಡು ಕಡೆ ಪಾರ್ಕಿಂಗ್ ಮಾಡ್ಕೊಡ್ತಾರೆ.
ಓಡಾಡಕ್ ದಾರಿ ಇರಲ್ಲ. ಒಂದು ಬೋರ್ಡು ಇಲ್ಲ ಸರ್, ಒಂದು ಬೋರ್ಡ್ ಮಾಡ್ತಿರ್ತೀನಿ ಒಂದೈದು. ಮತ್ತೆ ಅಲ್ಲಿ ಎಲ್ಲಾ ಮನೆಗಳಲ್ಲೂ ಕಳ್ತನ ಮಾಡಕ್ಕೆ ಒಬ್ಬ ಅಲ್ಲೇ ಇದ್ದಾನೆ. ಸ್ವಲ್ಪ ಅದನ್ನ ಅಲ್ಲಿಂದ ಅವ್ರನ್ನ ಖಾಲಿ ಮಾಡಿ ಬೇರೆ ಕಡೆ ನಮ್ಮ ಹಸಿರುಗೇಟು ಸಾಹೇಬ್ರಿಗೂ ಹೇಳಿದ್ವಿ. ಎಲ್ಲ ಸಪರೇಟ್ ಆಗಿ ಆಯ್ತು. ನಮ್ಮ ಏರಿಯಾದಲ್ಲಿ ಬಸಪ್ಪರು ಜಾಸ್ತಿ ಬಂದ್ಬಿಟ್ಟು ಕುಡಿದ್ಬಿಟ್ಟು ನೈಟ್ ಬಾಟ್ಲನ್ನ ಎಲ್ಲದಲ್ಲಿ ಬಿಸಾಕ್ತಾರೆ. ಆಮೇಲೆ ಈ ಗಾಂಜಾ ಪಾರ್ಟಿಲಿ ಜಾಸ್ತಿ ಆಗಿದ್ದಾರೆ. ಅವ್ರು ಮೌನವಾಗಿ ಇರ್ತಾರೆ, ಏನ್ ಮಾತಾಡೋದು ಮಾತಾಡೋದಿಲ್ಲ. ಅದಕ್ಕೆ ಈ ಹೊಸಬ್ರು ಬಂದಿರೋರಿಗೆ ಸ್ವಲ್ಪ ಪೊಲೀಸರು ಅವ್ರನ್ನ ಆ ಐಡೆಂಟಿ ಕಾರ್ಡ್ ಎಲ್ಲ ಕಲೆಕ್ಟ್ ಮಾಡಿ ಅವರು ಈಗ ನಮ್ಮನೆ ಹತ್ರನೇ ಒಂದು ಬಾಡಿಗೆಗೆ ಒಂದು 5 ಫ್ಯಾಮಿಲಿ ಒಂದೇ ಮನೆಯಲ್ಲಿ ಇದೆ. ಒಂದು 20 ವರ್ಷದಿಂದ ಖಾಲಿ ಇತ್ತು ಹಳೆಯ ಮನೆ. ಪಿಜಿ ಇದೆಯಾ ಅಥವಾ PG ಇಲ್ಲ ಸರ್, ಪಿಜಿ ಇಲ್ಲ, ಇಲ್ಲ. ಬಾಡಿಗೆ ಕೊಟ್ಟಿದ್ದಾರೆ. ಹಾ, ಏನು ಓನರ್ ಹೆಸರು? ಒಂದರ ಹೆಸರು ಗೊತ್ತಿಲ್ಲ ಸರ್. ನೋಡಿ ಆಯ್ತು. ಆಮೇಲೆ ಈ ನೈಟ್ ಕುಡಿದ್ಬಿಟ್ಟು ಬಾಟಲ್ ಅಲ್ಲಲ್ಲಿ ಬಿಸಾಕ್ ಹೋಗ್ತಾ ಇದಾರಲ್ಲ, ನೈಟ್ ಬೀಟ್ ಸ್ವಲ್ಪ ಟೇಕ್ ಮಾಡ್ತಾರೆ. ಓಕೆ. ಆಮೇಲೆ ವುಡ್ಲ್ಯಾಂಡ್ಸ್ ಹತ್ರ ಈ ಶಾಲಾ ಬಾಲಕರನ್ನ ಕರ್ಕೊಂಡು ಹೋಗ್ತಾರೆ ಪೇರೆಂಟ್ಸ್. ಲಾಸ್ಟ್ ಟೈಮ್ ಮೀಟಿಂಗ್ ಅಲ್ಲಿ ಅರೇಂಜ್ ಮಾಡಿದ್ದೆ. ಅಲ್ಲಿ ಒನ್ ವೇ ಇದೆ, ಸ್ಪೀಡ್ ಆಗಿ ಬರುತ್ತೆ ರಿಕ್ಮಂಡ್ ಸರ್ಕಲ್ ಇಂದ ಅಂತ. ಅದು ಅಲ್ಲೊಬ್ಬ ಯಾರನ್ನ ಒಬ್ಬ ಕಾನ್ಸ್ಟೇಬಲ್ ಇಟ್ಕೊಂಡು ಅವಾಯ್ಡ್ ಮಾಡಿಸ್ಬೇಕು. ನಾನು ಕಬ್ಬನ್ಪೇಟೆ ಮೂಲ ನಿವಾಸಿ. ನಮ್ಮ ಕಬ್ಬನ್ಪೇಟೆಯಲ್ಲಿ ಟ್ರಾನ್ಸ್ಪೋರ್ಟ್ ಗಾಡಿಗಳು ಬಂದು ನಿಲ್ಲಿಸೋದ್ರಿಂದ ನಮ್ಮ ಗಾಡಿಗಳಲ್ಲಿ ಓಡಾಡೋದಕ್ಕೆ ಬಹಳ ತೊಂದರೆ ಆಗುತ್ತೆ ಸರ್. ಅದಕ್ಕೆ ಏನಾದ್ರೂ ಒಂದು BBMP ಅವರು ರೋಡ್ ಹಾಕಿರ್ತಾರೆ, ಅದರಲ್ಲಿ ದೊಡ್ಡ ಗಾಡಿ ಅವರು ಬಂದು ನಿಲ್ಲಿಸಿದಾಗ ಸಂಚಾರಿ ವ್ಯವಸ್ಥೆ ಫುಲ್ಲು ಕಬ್ಬನ್ಪೇಟೆ ಪೂರ್ತಿ ಅವ್ಯವಸ್ಥೆಗೆ ಬೀಳುತ್ತೆ. ಅದಕ್ಕೆ ಒಂದು ದೊಡ್ಡ ಗಾಡಿಗಳು ಕಬ್ಬನ್ಪೇಟೆಗೆ ಬರೋದು ಸ್ವಲ್ಪ ಕಮ್ಮಿ ಆಗ್ಬೇಕು. ಇಲ್ಲ ಅಂದ್ರೆ ಆ BBMP ಅವರು ಆಲ್ಟರ್ನೇಟಿವ್ ಏನಾದ್ರು ವರ್ಕ್ ಅದನ್ನ ಮಾಡ್ಕೊಂಡು ನಮ್ಗೆ ಒಂದು ಸ್ಕೂಲಿಂದ ಕರ್ಕೊಂಡ್ ಬರೋದಕ್ಕೆ ಮಕ್ಕಳನ್ನ ವಾಹನ ದಟ್ಟಣೆ ಆಗೋದ್ರೆ ಇನ್ ಟೈಮ್ಗೆ ನಾನು 2 ಸತಿ ಸ್ವಲ್ಪ ಸಫರ್ ಮಾಡಿದೀನಿ ಸರ್. ಅದಕ್ಕೋಸ್ಕರ ನಾನು ಇದನ್ನ ಕೇಳ್ಕೊತಾ ಇದ್ದೀನಿ ಸರ್. ನೋಡಿ ಎಸ್ಪೆಷಲಿ ಗೂಡ್ಸ್ ವೆಹಿಕಲ್ಗಳಿಗೆ ಟ್ರಾಫಿಕ್ ದವರು ಟೈಮಿಂಗ್ ಇರುತ್ತೆ. ಬೆಳಿಗ್ಗೆ ಎಷ್ಟಮ್ಮ? 6 to 9 ಒಳಗಡೆ 9 o'clock ನಂತರ ಏನಾದ್ರು ಗೂಡ್ಸ್ ವೆಹಿಕಲ್ಗಳು ಬಂದ್ರೆ ಟ್ರಾಫಿಕ್ ದವರು ಅದಕ್ಕೆ ಫೈನ್ ಹಾಕಕ್ಕೆ ಅವಕಾಶ ಇದೆ, ಅವ್ರಿಗೆ ಇದು ಇದೆ. ದಯವಿಟ್ಟು ಯಾರು ಬೇಕಾದ್ರೆ ಬಹಳಷ್ಟು ಜನ ಇಲ್ಲಿ ಕಮರ್ಷಿಯಲ್ ಏರಿಯಾ ಆಗಿದ್ರಿಂದ ಬಹಳಷ್ಟು ಆಕ್ಟಿವಿಟೀಸ್ ನಡೀತಾ ಇರುತ್ತೆ. ಲಾರೀಸ್ ಬರ್ತಾ ಇರ್ತಾವು, ಗೂಡ್ಸ್ ವೆಹಿಕಲ್ಗಳು ಬರ್ತಾ ಇರ್ತಾವು, ನೀವು ಹೇಳಿದಂಗೆ ಕೊರಿಯರ್ ವೆಹಿಕಲ್ಗಳು ಇರ್ತಾವು. ಅವೆಲ್ಲವೂ ಕೂಡ ಎಸ್ಪೆಷಲಿ ಗೂಡ್ಸ್ ವೆಹಿಕಲ್ಸ್, ಟ್ರಾನ್ಸ್ಪೋರ್ಟ್ ವೆಹಿಕಲ್ಸ್, ಗೂಡ್ಸ್ ವೆಹಿಕಲ್ಸ್ ಅವು 6 to 9 ಅಷ್ಟೇ ಕೊಟ್ಟಿರ್ತಾರೆ. ಆ ಟೈಮಲ್ಲಿ ಬಂದ್ಬಿಟ್ಟು ತಮ್ಮ ವ್ಯವಹಾರ ಮುಗಿಸ್ಕೊಂಡು ಹೋಗ್ಬಿಡ್ಬೇಕು. ಆ ನಂತರ ಕಂಡ್ರೆ ದಯವಿಟ್ಟು ಟ್ರಾಫಿಕ್ ಗಮನಿಸ್ತೀನಿ. ಅದ್ರ ಬಗ್ಗೆ ನಾನು ಹೇಳ್ತೇನೆ. ಅದೇ ನೋಡಿ ಎಸ್ಪೆಷಲಿ ಕಬ್ಬನ್ಪೇಟೆ ಹೇಳ್ತಾರೆ ಅವರು. ಸರ್ ಅದೇನಾಗುತ್ತೆ ಅಂದ್ರೆ ಸರ್, ಅವರು ಗಾಡಿನ ಮೈನಾರಿಟಿಗಳು ಓಡಿಸ್ತಾ ಇರ್ತಾರೆ, ಎಲ್ಲ ನಾರ್ತ್ ಇಂಡಿಯನ್ಸ್ ಓಡಿಸ್ತಾ ಇರ್ತಾರೆ. ಸ್ವಲ್ಪ ನಾವೇನಾದ್ರೂ ಸ್ವಲ್ಪ ಸೈಡ್ ಹಾಕಿ ಮಾಡಿ ಅಂದ್ರೆ ಸ್ವಲ್ಪ ರೋಡಿಸಂ ತರನೇ ಬರ್ತಾರೆ. ನಾವೇನಾದ್ರೂ ಅವರು ಟ್ರಾನ್ಸ್ಪೋರ್ಟ್ ಅವ್ರು ಗೂಡ್ಸ್ ಇಳಿಸೋ ತನಕ ನಾವು 2 wheeler ಅವರು ಎಲ್ಲಾರು ವೇಟ್ ಮಾಡ್ಕೊಂತ ನಿಂತ್ಕೊಬೇಕಾಗುತ್ತೆ ಸರ್. ಅದ್ರ ಬಗ್ಗೆ ಸ್ವಲ್ಪ ಪರಿಹಾರ ಒದಗಿಸಲೇಬೇಕು ಅಂತ ಕೋರ್ಕೊಂತೀವಿ ಸರ್. ಬೆಳಿಗ್ಗೆ ಜಾಸ್ತಿ ಫಸ್ಟ್ 6 ಅಸಿಸ್ಟ್ ಮಾಡಕ್ಕೆ 4 ಜನ ಕಳಿಸ್ಬಿಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್ ಸರ್. SP ರೋಡ್ ಅದ್ರ ಪಕ್ಕದಲ್ಲಿ ಒಂದು ಚಿಕ್ಕ ಸಂತೆ ಇದೆ. ಅಲ್ಲಿರೋ ಎಲ್ಲ ಅಂಗಡಿಯವರು 75% ಅಂಗಡಿಲಿರೋ ಐಟಮ್ ಎಲ್ಲ ಆಚೆ ಕಡೆ ಇಟ್ಟು ಓಡಾಡಕ್ಕೆ ಆಗಲ್ಲ. ಅದನ್ನೆಲ್ಲ ಹೆಚ್ಚಿದ್ರೆ 2 wheeler ಪಾರ್ಕಿಂಗ್ ಮಾಡ್ಬೋದು ಸರ್. ಇಲ್ಲ ಅಂದ್ರೆ ಒಂದು 500 ಗಾಡಿ ಬಿಟ್ಟು ನಿಲ್ಲಿಸ್ಬೋದು. ಅದೊಂದೇ ಸರ್ ಸಮಸ್ಯೆ. ಆಮೇಲೆ ಸರ್, ಕೆಲವು ಅಂಗಡಿಗಳಲ್ಲಿ ಇನ್ನೂ ಕನ್ನಡ ಬೋರ್ಡೇ ಚೇಂಜ್ ಮಾಡಿಲ್ಲ ಸರ್. 60% ಇನ್ನೂ ಮಾಡೇ ಇಲ್ಲ ಅನ್ನೋದು ಸ್ವಲ್ಪ ಅಧಿಕಾರಿಗಳೇ ಮತ್ತೆ ಸಾರ್ವಜನಿಕ ಬಂಧುಗಳೇ, ಸರ್ ಈಗ ಕಬ್ಬನ್ಪೇಟೆ ಭಾಗದಲ್ಲಿ ಈ ಹೊರಗಡೆಯಿಂದ ಬಂದಿರತಕ್ಕಂಥವ್ರು, ಬಾಂಗ್ಲಾದೇಶದಿಂದ ಬಂದಿರತಕ್ಕಂಥವ್ರು ಬಹಳ ಜನ, ಒಂದೊಂದು ಮನೆಯಲ್ಲಿ 50ರಿಂದ 100 ಜನ ವಾಸ ಮಾಡ್ತಾ ಇದ್ದಾರೆ ಕೆಲಸ ಮಾಡಿಕೊಂಡು. ಸಾಕಷ್ಟು ಮನೆ ತಾವು ಸರ್ವೆ ಮಾಡಿದ್ರೆ ಅದ್ರ ಮಾಹಿತಿ, ಸಂಪೂರ್ಣ ಮಾಹಿತಿ ತಮಗೆ ಸಿಗ್ಬೋದು. ಮತ್ತೆ ರಾತ್ರಿ 2 ಗಂಟೆ ಆದ್ರೂ ರಸ್ತೆಯಲ್ಲಿ ಓಡಾಡ್ತಾ ಇರ್ತಾರೆ. ಹೆಣ್ಮಕ್ಳು ಓಡಾಡಕ್ ಆಗದೆ ಇರ್ತಕ್ಕಂಥ ಪರಿಸ್ಥಿತಿ ವಾತಾವರಣ ಅಲ್ಲಿದೆ. ಅದೆಲ್ಲ ನಿವಾರಣೆ ಆಗ್ಬೇಕು ಸರ್. ಮತ್ತೆ ಅಂಗಡಿಗಳನ್ನೆಲ್ಲ ರಸ್ತೆ ಮಧ್ಯದಲ್ಲಿ ಹಾಕೊಂಡು ವ್ಯಾಪಾರಗಳನ್ನ ಮಾಡ್ತಾರೆ. ರಾತ್ರಿ 2 ಗಂಟೆವರೆಗೂ ವ್ಯಾಪಾರ ಮಾಡ್ತಕ್ಕಂಥದ್ದು ಕಬ್ಬನ್ಪೇಟೆ, ಜೋರಿಪೇಟೆ, ಗಂಗಮ್ಮ ಗುಡಿ ಬೀದಿ, ಕರ್ಪೂರ ಆದಂ ಸಾಪ್ಲೇನು, ಗಾಣಿಗರಗಲ್ಲಿ, ನಗರಪೇಟೆ ಈ ಸುತ್ತಮುತ್ತ ಎಲ್ಲನೂ ಈ ಒಂದು ಅವಳಿ ಜಾಸ್ತಿ ಆಗಿದೆ ಸರ್. ನಮ್ಮೂರಲ್ಲಿ ಇರ್ತಕ್ಕಂಥ ಮೂಲ ನಿವಾಸಿಗಳು ಈ ವಾತಾವರಣದಲ್ಲಿ ನಾವು ಇರಕ್ ಆಗಲ್ಲ ಅನ್ನೋ ದೃಷ್ಟಿಯಿಂದ ಮನೆಗಳನ್ನ ಖಾಲಿ ಮಾಡ್ಕೊಂಡು ಹೊರಭಾಗಗಳಿಗೆ ಹೋಗ್ತಾ ಇದ್ದಾರೆ. ದಯಮಾಡಿ ಅದನ್ನ ತಾವು ಉನ್ನತ ಅಧಿಕಾರಿಗಳು, DCPಗಳು, ನೀವು DCP ಸಾಹೇಬರು ಮತ್ತೆ ACP ಸಾಹೇಬರುಗಳು ಏರಿಯಾದಲ್ಲಿ ತಿಂಗಳು 1 ವಿಸಿಟ್ ಮಾಡಿದ್ರೆ, ಏರಿಯಾ ವೀಕ್ಷಣೆ ಮಾಡಿದ್ರೆ ಅಲ್ಲಿ ಪರಿಸ್ಥಿತಿ ಏನಾಗಿದೆ ಅನ್ನೋದು ತಮ್ಮ ಗಮನಕ್ಕೆ ಬರುತ್ತೆ. ಅದನ್ನ ತಾವು ದಯಮಾಡಿ ಅದನ್ನ ನಿವಾರಣೆ ಮಾಡ್ಬೇಕು. ಮತ್ತೆ ಅದು ರಾತ್ರಿ ಈ ಬೆಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ಬಟ್ಟೆ ಬಿಚ್ಚಿ ಹೊರಗಡೆ ನಿಂತ್ಕೊಳ್ಳುವಂಥದ್ದು. ರಾತ್ರಿ 2 ಗಂಟೆವರೆಗೂ 2 ಗಂಟೆ ಆದ್ರೂ ಅವರು ರಸ್ತೆ ಓಡಾಡ್ತಾ ಇರ್ತಾರೆ ಸರ್.
11 ಗಂಟೆವರೆಗೂ ಅವ್ರು ಕೆಲಸ ಮಾಡಾದ್ಮೇಲೆ ಒಳಗಡೆ ಇರ್ತಕ್ಕಂಥ ವ್ಯವಸ್ಥೆ ಆಗ್ಬೇಕು. ರಸ್ತೆಯಲ್ಲಿ ಸ್ವಲ್ಪ ಅದನ್ನ ಹೊರಗಡೆ ಸ್ವಲ್ಪ ಬಿಗಿ ಕಟ್ಟುನಿಟ್ಟಿನ ಕ್ರಮ ತಗೊಂಡು ಅದನ್ನ ಸ್ವಲ್ಪ ಸರಿಪಡಿಸ್ಬೇಕು ಅಂತ ಹೇಳಿ ನನ್ನ ಕಳಕಳಿಯ ಮನವಿ. ಮತ್ತೆ ಏನಾಗ್ತಾ ಇದೆ, ಅವ್ರು ತಿನ್ನೋಂತ ಪದಾರ್ಥಗಳನ್ನ ಊಟದ್ದು ರಸ್ತೆಗಳಲ್ಲಿ ಹಾಕುವಂಥದ್ದು. ಸರ್, ಹೆಗಣಗಳು ವಿಪರೀತ ಹೆಗಣಗಳಾಗ್ಬಿಟ್ಟಿದ್ದಾವೆ, ಸೊಳ್ಳೆ ಕಾಟಗಳು ವಿಪರೀತ ಇದಾಗಿದೆ. ಮತ್ತೆ ಅಲ್ಲಿ ಹೊರಗಡೆ ಓಡಾಡಕ್ ಆಗದೆ ಇರ್ತಕ್ಕಂಥ ಪರಿಸ್ಥಿತಿ ಇದೆ ಹೆಣ್ಮಕ್ಳು. ದಯಮಾಡಿ ಅಲ್ಲಿ ಸ್ವಲ್ಪ ಶಿಸ್ತುಬದ್ಧ ಕ್ರಮ ತಗೊಳ್ಬೇಕು ಸರ್ ಅಲ್ಲಿ. ಯಾಕಂದ್ರೆ ರಾತ್ರಿ 10 ಗಂಟೆ ಮೇಲೆ 10 ಗಂಟೆ ಕಳೆದು 2 ಗಂಟೆವರೆಗೂ ಹೊರಗಡೆ ಇರ್ತಾರೆ ಸರ್. 100 ಜನ ಓಡಾಡ್ತಾರೆ ಅಲ್ಲಿ. ಬಹಳ ಪರಿಸ್ಥಿತಿ ಅಲ್ಲಿ ಕೆಟ್ಟಿದೆ. ನಾವು ವೀಕ್ಷಣೆ ಮಾಡಿ ಅದನ್ನ ಸರಿಪಡಿಸಿ ಅದ್ರ ಬಗ್ಗೆ ಕ್ರಮ ತಗೋಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ ಸರ್. ಧನ್ಯವಾದ. Bengali lady, but stay in Bangalore 29 years. ನಾನು ವೆಸ್ಟ್ ಬೆಂಗಾಲ್ ಇಂದ ಸುಮಾರು ಪೇಷಂಟ್ ಬರ್ತಾರೆ. ನಾನು ಸೇಂಟ್ ಮಾರ್ಟಸ್ ಹಾಸ್ಪಿಟಲ್ 13 ವರ್ಷ ಸ್ಟಾಫ್, ಮಲಿಯ ಹಾಸ್ಪಿಟಲ್ ನರ್ಸಿಂಗ್ ಟ್ರೈನಿಂಗ್ 3 years. ಆಫ್ಟರ್ ದಟ್ ಬೆಂಗಾಲಿ ವೆಸ್ಟ್ ಬೆಂಗಾಲ್ ನ ಸುಮಾರು ಪೇಷಂಟ್ ಇಲ್ಲಿ ಟ್ರೀಟ್ಮೆಂಟ್ ಮಾಡೋಕೆ ಬರ್ತಾರೆ. ನಾನು ಆಟೋ ಡ್ರೈವರ್ ಮೇಲೆ ಕಂಪ್ಲೇಂಟ್ ಮಾಡ್ತೀವಿ. ಇಲ್ಲಿ ಕರ್ನಾಟಕದ ಆಟೋ ಡ್ರೈವರ್ ಹೋಗ್ತಾ ಇದ್ರೆ ಅವ್ರ ಟ್ರೀಟ್ಮೆಂಟ್ ಗೆ ಹಾಸ್ಪಿಟಲ್ಗೆ ಅವ್ರ ಮೀಟರ್ಗೆ ಹೋಗಲ್ಲ. ಮೀಟರ್ ಎಣ್ಣಿಕೆ ಹಾಕಿದ್ರೆ 100 ರೂಪಾಯಿ ರೋಡ್ 500 ರೂಪಾಯಿ 600 ರೂಪಾಯಿ ಹೇಳ್ತಾ ಇದ್ದಾರೆ. ಅವ್ರಿಗೆ ಅಯ್ಯಪ್ಪ ಸ್ವಲ್ಪ ವೆಸ್ಟ್ ಬೆಂಗಾಲ್ ಇಂದ ಇಲ್ಲಿ ಬಂದಿದೆ. ಆಟೋ ಡ್ರೈವರ್ ಈ ತರ ಮಾಡಿಸ್ಕೊಡ್ತಾ ಇದ್ದಾರೆ. ಹಾಸ್ಪಿಟಲ್ ಪರ್ಫೆಕ್ಟ್ ಟೈಮ್ಗೆ ಹೋಗೋಕೆ ಆಗಲ್ಲ, ಅಪಾಯಿಂಟ್ಮೆಂಟ್ ಇದೆ. ಆಮೇಲೆ ಅವ್ರು ಇಲ್ಲಿ ಬರೋಕೆ ಹೋಟೆಲ್ ದುಡ್ಡು ಕೊಡ್ತಾ ಇದ್ದಾರೆ. 3 ಸತಿ ಟ್ರೀಟ್ಮೆಂಟ್ ಇಲ್ಲಿ ಬರೋಕೆ ಊಟ ಪರ್ಚೇಸ್ ಮಾಡ್ತಾ ಇದೆ. ಎಷ್ಟು ಖರ್ಚು ಆಗುತ್ತೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನನ್ ಇನ್ನು ಏನೋ ಯೋಚನೆ ಮಾಡಲ್ಲ, ನಿನ್ ಮೇಲೆ ಏನೋ ಕಂಪ್ಲೇಂಟ್ ಇಲ್ಲ. ಬಟ್ ಆಟೋ ಡ್ರೈವರ್ ಏನಕ್ಕೆ ಈ ತರ ಮೀಟರ್ಗೆ ಹೋಗಲ್ಲ? ಮೀಟರ್ ಏನಕ್ಕೆ ಹಾಕಿದ್ದಾರೆ? ನಾನು ಒಂದ್ಸತಿ ಹೇಳಿದ್ದು ಏನಕ್ಕೆ ಹಾಕಿದ್ದಾರೆ, ಜಾಸ್ತಿ ಈ ತರ ದುಡ್ಡು ಕೊಡ್ತಂದ್ರೆ ಕೊಡೋಕೆ ಆಗಲ್ಲ, ಸ್ವಲ್ಪ ಹಾಕ್ತಾರೆ. ಅದಕ್ಕೆ ಆಟೋ ಡ್ರೈವರ್ಗೆ ಹೇಳ್ಕೋಬೇಕು, ಮೀಟರ್ ಹಾಕೋದು ಮೀಟರ್ಗೆ ಹೋಗೋಕೆ ಸ್ವಲ್ಪ 50 ರೂಪಾಯಿ 100 ರೂಪಾಯಿ ಜಾಸ್ತಿ ತಗೊಳಕ್ಕೆ ಪರವಾಗಿಲ್ಲ. 100 ರೂಪಾಯಿ ರೋಡ್ 500 600 ಹೇಳ್ತಾರೆ. ಅದು ತುಂಬಾ ಬ್ಯಾಡ್ ಹ್ಯಾಬಿಟ್ ಅವ್ರಿಗೆ. ಅದೇ ನನ್ಗೆ ಕಂಪ್ಲೇಂಟ್. ಆಮೇಲೆ ನಾನು ಏಷ್ಯನ್ ನಗರ್ ಹತ್ರ ಇದೀನಿ, ಸಂಪಂಗಿ ರಾಮನಗರದ್ದು ಬೆಂಗಾಲಿ ಲೀಡರ್. ನನ್ನ ಮನೆ ಹತ್ರ ನನ್ನ ಮಗದು ಸ್ಕೂಟಿ ಇದೆ, ಅದು ಜಾಗ ಇಲ್ವಾ. ಬಟ್ ಎನಿ ಟೈಮ್ ಯಾರು ಪಂಚರ್ ಮಾಡ್ತಾ ಇದ್ರೆ, ಮಗದ 22,000 ಸೈಕಲ್ ಕಳ್ಕೊಂಡೋಗಿದೆ. ಪೊಲೀಸ್ಗಳಿಗೆ ಕಂಪ್ಲೇಂಟ್ ಮಾಡ್ಬೇಕು, ಏನೋ ಮಾಡಲ್ಲ. ಇಲ್ಲಿಗೆ ಹೋಗ್ಬೇಕು, ನಮ್ದು ರೆಂಟ್ ಮನೆ, ಓನ್ ಮನೆ ಇಲ್ವಾ. ಇದು ಸ್ವಲ್ಪ ನೋಡ್ಕೋಬೇಕು ಸರ್. ಬೈಕ್ ಇಲ್ವಾ, 2,300 ಸೈಕಲ್ ಕಳ್ಕೊಂಡೋಗಿದೆ. ಹೊಸ ಸೈಕಲ್ ಮನೆ ಕೆಳಗಿಂದ ಕಳ್ಕೊಂಡೋಗಿದೆ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಹಲಸೂರುಗೇಟಿನ ವಿಭಾಗದ ACP ಅವರು ಮತ್ತೆ ಇನ್ಸ್ಪೆಕ್ಟರ್ ಅವರು ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ನಮ್ಮ ಹಲಸೂರುಗೇಟ್ ಠಾಣಾ ವ್ಯಾಪ್ತಿಯಲ್ಲಿ ಈ ವೈನ್ ಸ್ಟೋರ್ಗಳು ಸಮಯಕ್ಕೆ ಸರಿಯಾಗಿ ಮುಚ್ತಾ ಇಲ್ಲ. ನೀವು ಕಬ್ಬನ್ಪೇಟೆ ಮುಖ್ಯ ರಸ್ತೆಯಲ್ಲಿ ಇರ್ಬೋದು, ಸಿದ್ದಣ್ಣಗಲ್ಲಿ ಇರುವಂತಹ 2 ವೈನ್ ಸ್ಟೋರ್ಗಳು ಸಮಯ ಮೀರಿ ತೆಗೆದಿರ್ತಾರೆ. ಆ ಸ್ಟೇಷನ್ ಮುಂದೆ 100-200 ಜನ ಈ ಮದ್ಯಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಮುಖ್ಯವಾಗಿ ಹೊರಗಡೆ ಈ ವೆಸ್ಟ್ ಬೆಂಗಾಲ್ ಇಂದ ಬಂದಂತ ಜನಗಳು. ಅಲ್ಲಿ ದಯವಿಟ್ಟು ಅದನ್ನ ಸ್ವಲ್ಪ ನಿಯಂತ್ರಿಸಬೇಕು ಅಂತ ಕೇಳ್ಕೊಳ್ತೀವಿ. ಅದೇ ರೀತಿಯಾಗಿ ಈ ಜಲಗಾರರು, ಈ ಚರಂಡಿ, ಈ ಒಳಚರಂಡಿಗೆ ಈ ಪ್ರೈವೇಟ್ ಅವರು ಒಂದು 8-10 ಜನ ಇದ್ದಾರೆ. ಇಲ್ಲಿ ನಗರಪೇಟೆಯಲ್ಲಿ SLV ಹೋಟೆಲ್ ಎದುರುಗಡೆ ಇರ್ತಾರೆ. ಅವರು ಎಲ್ಲರಲ್ಲಿ ಮ್ಯಾನ್ಗಳನ್ನ ತೆಗಿತಾರೆ, ತೆಗೆದ್ಬಿಟ್ಟು ಅಲ್ಲಿ ಕಲ್ಗಲ್ಲಿ ಇಟ್ಬಿಟ್ಟು ಅಲ್ಲಿ ಚಿನ್ನ ಸಿಗುತ್ತೆ ಅವ್ರಿಗೆ. ಇಲ್ಲಿ ಬೆಂಗಾಲಿಗಳ ಚಿನ್ನ ಕೆಲಸ ಮಾಡೋದ್ರಿಂದ ಅವ್ರಿಗೆ ಚಿನ್ನದ ಅದ್ರ ಸಿಗುತ್ತೆ. ಸೊ ಅವರು ಅದನ್ನ ತೆಗಿಯೋದಕ್ಕೆ ಏನ್ ಮಾಡ್ತಾರೆ, ಎಲ್ಲದ್ರಲ್ಲಿ ಮ್ಯಾನ್ಗಳು ತೆಗಿತಾರೆ, ಕಲ್ಲಿಟ್ಬಿಟ್ಟು ಅದೊಂದು ಪುಡಿಗಳೆಲ್ಲ ನಿಂತ್ಕೊಳ್ಳುತ್ತೆ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ, ಅದರಿಂದ ಮ್ಯಾನ್ವಲ್ಗಳು ಬ್ಲಾಕ್ ಆಗ್ತಾ ಇದೆ. ಅಕ್ಕಪಕ್ಕ ಮನೆಗಳವ್ರ ಮುಂದೆ ಅವ್ರು ಕೇಳೋಣ ಪ್ರಶ್ನೆ ಮಾಡಿದ್ರೆ ಅವ್ರು ಚಾಕು ಚೂರಿ ತೋರಿಸ್ಬಿಟ್ಟು ಅವ್ರನ್ನ ಎದುರಿಸ್ತಾರೆ. ಅವ್ರಿಗೆ ಯಾರು ಭಯ ಪಡಲ್ಲ. ಅವರು ಯಾವಾಗ ನಿಶಾಲ್ ಇರ್ತಾರೆ, ಮತ್ತಲ್ಲಿ ಇರ್ತಾರೆ. ಯಾರು ಅಪ್ಪಿತಪ್ಪಿ ಮಾತಾಡಕ್ ಹೋದ್ರೆ ಚಾಕು ಚುಚ್ಚಕ್ಕೆ ಹೋಗ್ತಾರೆ. ಸೊ ದಯವಿಟ್ಟು ಇದೊಂದು ಅವ್ರಿಗೆ ಸೀರಿಯಸ್ ಆಗಿ ಸ್ಟೇಷನ್ ಕರೆಸಿ ಅವ್ರ ಬುದ್ಧಿವಾದ ಹೇಳಿ ಸರಿಪಡಿಸ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಇಲ್ಲಿ ಕಬ್ಬನ್ಪೇಟೆ ಈ ಚಿನ್ನದ ಕೆಲಸ ಎಲ್ಲ ನಡೀತೆ. ಆ ಸುತ್ತಮುತ್ತಲ ಮ್ಯಾನ್ಗಳಲ್ಲಿ ಅವರು ಯಾರು ಕೇಳೋದಿಲ್ಲ. ಮನೆಗಳ ಮುಂದೆ ಏನಾದ್ರು ಮನೆಗೆ ನಾವೊಂದು ಇದು ಒಳಚರಂಡಿ ಇಟ್ಕೊಂಡು ಇದ್ ಮಾಡ್ಕೊಂಡಿರ್ತೀವಿ ಚೇಂಬರ್. ಅವರೇ ಪರ್ಟಿಕ್ಯುಲರ್ ಒಂದು 10-12 ಜನ ಇದಾರೆ. ಅವ್ರು ಏನ್ ಮಾಡ್ತಾರೆ, ಆಯುಧಗಳು ಇಟ್ಕೊಂಡಿರ್ತಾರೆ. ಹೌದು. ಈಗ ನಾವು MLA ಅವ್ರ ಜೊತೆ ನಾವು ಪ್ರಶ್ನೆ ಮಾಡಿದ್ರೆ ನಮಗೆ ಎದುರಿಸುವಂತ ಪರಿಸ್ಥಿತಿ ಇದು ಮಾಡ್ತಾರೆ, ಪ್ಯಾಕೆಟ್ ಮಾಡ್ತಾರೆ. ಸೊ ಅದರಿಂದ ದಯವಿಟ್ಟು ಸೀರಿಯಸ್ ಆಗಿ ತಗೋಬೇಕು ಅಂತ ತಮ್ಮ ಕೇಳ್ಕೊಳ್ತೀನಿ.
ಅದೇ ರೀತಿಯಾಗಿ ಈಗ ಟ್ರಾಫಿಕ್ ಹಲ್ಸೂರ್ ಗೇಟ್ ಇಂದ ಅವಿನ್ಯೂ ರಸ್ತೆ ಕಡೆ ಈಗ ಏನಾಗಿದೆ, ಇಲ್ಲಿ ನಾವು ಜನಗಳು ಇಲ್ಲಿ ವಾಸ ಮಾಡ್ತಾ ಇರ್ತಾರೋ ನಾವು ರಸ್ತೆಯಲ್ಲಿ ತಾರಾಡಕ್ಕೂ ಆಗ್ತಾರೆ, ನಡ್ಕೊಂಡು ಓಡೋಕ್ಕೂ ಸಮಸ್ಯೆ ಆಗ್ತಾ ಇದೆ. ಮುಖ್ಯವಾಗಿ ಗೂಡ್ಸ್ ವೆಹಿಕಲ್ಸ್ಗಳು ಈ ಅವಿನ್ಯೂ ರೋಡ್ ಇಂದ ಏನ್ ಬರ್ತಾ ಇದೆ ಎಲ್ಲ ಈ ಕಡೆಗೆ ಪಾಸ್ ಆಗ್ತಾರೆ. ಅದು ಇರೋದು ಸಣ್ಣ ರಸ್ತೆ, ಇರೋದು ಒಂದು 10 ಅಡಿನೂ ಇಲ್ಲ, 8 ಅಡಿ ರಸ್ತೆ ಅದು. ಅದ್ರಲ್ಲಿ ಏಕಮುಖ ಸಂಚಾರ ಇದ್ರೆ ಪರವಾಗಿಲ್ಲ, ಆದ್ರೆ ದ್ವಿಮುಖ ಸಂಚಾರ ಇದೆ. ಈ ಇದರಿಂದ ಗಂಟೆ ಗಂಟೆ ನಾವು ರಸ್ತೆಯಲ್ಲಿ ನಿಂತ್ಕೊಳ್ಳುವಂತ ಪರಿಸ್ಥಿತಿ ಬರ್ತಾ ಇದೆ. ಸೊ ಅದನ್ನು ದಯವಿಟ್ಟು ಟ್ರಾಫಿಕ್ ಅವರು ಸ್ವಲ್ಪ ಸೀರಿಯಸ್ ಆಗಿ ಗಮನ ತಗೊಂಡು ಅದನ್ನ ಪರಿಹರಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೇವೆ. ಸೊ ಆಮೇಲೆ ಈಗ ನಮ್ಮ ಭಾಗದಲ್ಲಿ ಯುವಕರು ಎಲ್ಲ ಮತ್ತಲ್ಲಿರ್ತಾರೆ, ಗಾಂಜಾ ಇದರಲ್ಲಿ ಬಹಳ ಇದಾಗಿದೆ. ಇಲ್ಲಿ ಏನಾಗ್ತಾ ಇದೆ, ಈ ಬೆಂಗಾಲಿಗಳು ಏನ್ ಬಂದಿದ್ದಾರೆ ಅಂಗಡಿಗಳಿದೆ, ಅಲ್ಲಿ ಅಂಗಡಿಗಳಲ್ಲೆಲ್ಲ ಗಾಂಜಾ ಸಿಗ್ತಾ ಇದೆ ಅಂತ ಒಂದು ಸುದ್ದಿ ಇದೆ. ನಾವು ಮಕ್ಕಳು ಇದು ಕಾಲೇಜ್ ಹೋಗುವಂತ ಹುಡುಗರು ಇವತ್ತು ಈ ಮೊನ್ನೆ ಸಿದ್ದಾಡಗಲ್ಲಿ ಒಂದು ಗಲಾಟೆ ಆಯ್ತು ಮೊಬೈಲ್ ಇದು, ಅದು ಇಡೀ ದೇಶಾದ್ಯಂತ ನ್ಯೂಸ್ ಆಯ್ತು. ಸೊ ಅದು ಗಾಂಜಾ ವಿಷಯವಾಗಿ ಗಲಾಟೆ ಆದಂತದ್ದು. ಸೊ ಇದು ಎಲ್ಲಾ ಅಂಗಡಿಗಳಲ್ಲೂ ಗಾಂಜಾ ಸಿಗ್ತದೆ, ಅದನ್ನು ತಾವು ಅದ್ರ ಬಗ್ಗೆ ತುರ್ತು ಕ್ರಮ ಜರುಗಿಸ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀನಿ ಸರ್. ಹಾಗೆ ಈ ಕೇಂದ್ರ ವಿಭಾಗ 6 ಸ್ಟೇಷನ್ಗಳೇನು ಬರುತ್ತೆ, ಇದು ಬಹಳ ಒಳ್ಳೆ ಕೆಲಸ ಮಾಡಿದೆ ಅಂತ ನನಗೆ ಅನಿಸುತ್ತೆ. ಈ ಬಾರಿ ಕರಗ ಶಕ್ತ್ಯೋತ್ಸವದಲ್ಲಿ ಸುಮಾರು 2 ಲಕ್ಷ ಜನ ಈ ಏರಿಯಾದಲ್ಲಿ ಇದ್ರು. ಅಷ್ಟು ಜನನ್ನು ರಕ್ಷಣೆ ಕೊಟ್ಟು ಯಾವುದೇ ಗೊಂದಲ ಇಲ್ಲದೆ ನಡೆಸಿಕೊಟ್ಟಿದ್ದಾರೆ. ಆದ್ರಿಂದ ಇಷ್ಟು ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗೆ ಮೊದಲನೇ ಸಾರಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಎರಡನೇದಾಗಿ ನಮ್ದು ವಿಶ್ವವಿಖ್ಯಾತ ಕರಗ ಶ್ರೇಷ್ಠೋತ್ಸವ ನಡೆಸ್ತಾ ಇದ್ದೀವಿ. ಅದರ ಕೇಂದ್ರ ಸ್ಥಾನ ಧರ್ಮರಾಯ ಸ್ವಾಮಿ ದೇವಸ್ಥಾನ. ಈ OTC ರೋಡ್ ಎಂಟ್ರನ್ಸ್ ಅಲ್ಲಿ ಆಂಜನೇಯ ದೇವಸ್ಥಾನದಿಂದ ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲೂ ರೋಡ್ ಅಗಲವಾಗಿದೆ, ಅದಾದ್ಮೇಲೆ ರೋಡ್ ಅಗಲ ಇಲ್ಲ. ಆದ್ರೆ ದೇವಸ್ಥಾನಕ್ಕೆ ಬಂದವರಿಗೆ ಬಹಳ ತೊಂದರೆ ಆಗ್ತಾ ಇದೆ. ಅದ್ ಮೊದಲು ಸೆಂಟ್ರಲ್ಲಿ ಟ್ರಾಫಿಕ್ ಹೇಳಿ ಒಂದು ಡಿವೈಡರ್ ಹಾಕಿಸಿ ಈ ಕಡೆ ಹೋದವರು ದೇವಸ್ಥಾನಕ್ಕೆ ಹೋಗಿ, ದೇವಸ್ಥಾನದಲ್ಲಿ ಪಾರ್ಕಿಂಗ್ ಜಾಗ ಇದೆ 2 ವೀಲರ್ ಕಾರ್ಗಳಿಗೆ, ಅದು ಪೂಜೆ ಮುಗಿಸ್ಕೊಂಡು ಮತ್ತೆ ಹಿಂಗೆ ವಾಪಸ್ ಹೋದ್ರೆ ಮುಂದೆ ವಿಶಾಲವಾಗಿದೆ. ಆದ್ರಿಂದ ಆ ಒಂದು ಡಿವೈಡರ್ ಹಾಕಿ ಆ ಟ್ರಾಫಿಕ್ ವ್ಯವಸ್ಥೆ ಮಾಡ್ಕೋಬೇಕು ಅಂತ ಹೇಳಿ ನಾನು ಮನವಿ ಮಾಡ್ಕೊಳ್ತೇನೆ. ಈ ವೇದಿಕೆ ಮೇಲೆ ಆರ್ಶನಾದಂತ ನಮ್ಮ DCP ಸಾಹೇಬರು ಮತ್ತೆ ACP ಮತ್ತು ನಮ್ಮ ಇನ್ಸ್ಪೆಕ್ಟರ್ ಅವ್ರಿಗೆ ನಾನು ಒಂದು ಮನವಿ ಮಾಡ್ಕೊಂತ ಇದ್ದೀನಿ. SP ರೋಡ್ ಅಲ್ಲಿ ತಾವು ಮಫ್ತಿಯಲ್ಲಿ ಬಂದ್ರೆ ಎಂಟ್ರೆನ್ಸ್ ಇಂದ ಇಲ್ಲಿ ಒಳಗಡೆ ಒಂದು ವೆಹಿಕಲ್ ಹೋಗಕ್ಕಾಗಲ್ಲ. ಒಂದು ಇನ್ಸಿಡೆಂಟ್, ಒಂದು ಮಗು ತೀರೋದು, ಆಟೋ ಬರಕ್ಕಾಗ್ಲಿಲ್ಲ. ಎಲ್ಲ ಈ ಅಂಗಡಿ ಮಾಲೀಕರೆಲ್ಲ ಏನ್ ಮಾಡಿದ್ದಾರೆ, ಒಂದು ಸ್ಟ್ಯಾಂಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆ ಅಂಗಡಿ ಮುಂದೆನೂ ಒಂದು ಸ್ಟೆಜ್ ಹಾಕ್ಬಿಟ್ಟಿದ್ದಾರೆ. ಆದ್ರೆ ಎಸ್ಬೇಕು, ಯಾಕಂದ್ರೆ ಒಂದು ಆಟೋ ಹೋಗಕ್ಕಾಗಲ್ಲ, 2 ವೀಲರ್ ಹೋಗಕ್ಕಾಗಲ್ಲ. ದಯವಿಟ್ಟು ಇದು ನಮ್ಮ ಟ್ರಾಫಿಕ್ ಅವರು ತಾವು DC ಅವರು ಸೀರಿಯಸ್ ಆಗಿ ತಗೊಂಡ್ರೆ ಒಂದು ಯಾರಾದ್ರೂ ಓಡಾಡಕ್ಕಾಗುತ್ತೆ, ಒಂದು ಆಂಬುಲೆನ್ಸ್ ಬರಕ್ಕಾಗುತ್ತೆ ಸರ್ ಅಂತ ನನ್ನ ಮನವಿ ಸರ್. ಥ್ಯಾಂಕ್ ಯು. ಅಂಗಡಿ ಅವರೆಲ್ಲ ಇಟ್ಬಿಡ್ತಾರೆ, ಅಲ್ಲಿ ದಯವಿಟ್ಟು ಮಾಡ್ಬೇಕು. ಅಲ್ಲಿ ಗಾಡಿಗಳು ನಿಲ್ಸ್ಬೋದು ಆರಾಮಾಗಿ. ಅಂಗಡಿಯವರೆಲ್ಲ ತಗೊಂಡು ಇಟ್ಬಿಡ್ತಾರೆ. ಟ್ರಾಫಿಕ್ ಎಲ್ಲ ಫರ್ನಿಚರ್ ಅಂಗಡಿ ಎಲ್ಲ ಇಟ್ಬಿಡ್ತಾರೆ. ಆಮೇಲೆ ಇದು HF ಪಾರ್ಕ್ ಮೇನ್ ರೋಡ್ ಅಲ್ಲಿ ತುಂಬಾ ಗಾಡಿಗಳು ನಿಲ್ಸ್ಕೊಂಡಿರ್ತಾರೆ. ತಗೊಂಡ್ ಬಂದು ರೋಡ್ ಫ್ರೀ ಆದ್ರೆ ಟ್ರಾಫಿಕ್ ಆಗೋಕೆ ಸಂಬಂಧ ಆಗಲ್ಲ ಸರ್. ಅದಕ್ಕೆ ನಾನು ಗಮನ ತಗೊಂಡಿದ್ದೀನಿ, ಟ್ರಾಫಿಕ್ ಮೇಡಮ್ಗೆ ಕೆಲವೊಂದು ಹೇಳಿದ್ದೀನಿ ಸರ್. ಎಲ್ರಿಗೂ ನಮಸ್ಕಾರ ಸರ್. ಜುಮ್ಮಾ ಮಸೀದ್ ರೋಡ್, DD ರಸ್ತೆ, ದೇವರ ದಾಸಮಿಯ ರಸ್ತೆ, ಜುಮ್ಮಾ ಮಸೀದ್ ರೋಡ್, ಸಿಟಿ ಸ್ಟ್ರೀಟ್, ಚೌಡೇಶ್ವರ ಟೆಂಪಲ್ ಗುಡಿ 90% ಭಾಗ ಸಿಲ್ಕ್ ಎಕ್ಸ್ಪೋರ್ಟ್ ಅಕ್ರಾಸ್ ದ ವರ್ಲ್ಡ್ ಈ ರೋಡ್ ಇಂದಾನೆ ಆಗುತ್ತೆ ಸರ್. ಹಳ ಆಫೀಸ್ಗಳೆಲ್ಲ ಇಲ್ಲಿ ಇಕ್ಕಿದ್ದಾರೆ, ಇನ್ನ ಎಕ್ಸ್ಪೋರ್ಟರ್ಸ್ ಎಲ್ಲ ಕಾರಣವಶದಿಂದ ಈ ಕಡೆಯಿಂದ ಎಕ್ಸ್ಟೆನ್ಷನ್ಗೆ ಶಿಫ್ಟ್ ಮಾಡಿದ್ದಾರೆ. ಇಲ್ಲಿ ಏನಾಗಿದೆ ಸರ್, ಜುಮ್ಮಾ ಮಸೀದ್ ರೋಡ್ ಬಂದು 22ರಿಂದ 23 ಅಡಿ ರಸ್ತೆ ಸರ್. ಸಿಟಿ ಸ್ಟ್ರೀಟ್ ಈಸ್ ಅರೌಂಡ್ 18 to 20 feet ವಿಡ್ತ್. ಅದರಲ್ಲಿ 30 ವರ್ಷದಿಂದ ನಾನು ನೋಡ್ತಾ ಇದ್ದೀನಿ, ಇಟ್ಸ್ ಅ ಒನ್ ವೇ. ಅದರಲ್ಲಿ 2 ಕಡೆ ಪಾರ್ಕಿಂಗ್ ಮಾಡ್ತಾರೆ. 2 ಕಡೆ ಪಾರ್ಕಿಂಗ್ ಮಾಡಿಬಿಟ್ಟು ಸೆಂಟ್ರಲ್ಲಿ ಈಗ 12ರಿಂದ 13 ಅಡಿನೇ ರೋಡ್ ಇರುತ್ತೆ ಸರ್. ಅದರಲ್ಲಿ ಮುಂದೆಯಿಂದಲೂ ಬರ್ತಾರೆ, ಈ ಕಡೆ ಒನ್ ವೇಲ್ಲೂ ಬರ್ತಾರೆ. ಇನ್ನು ಈಗೇನಾಗಿದೆ ಇನ್ನ ಅಂದ್ರೆ, ಈ ಕಬ್ಬನ್ಪೇಟೆಯಿಂದ ನಗರಪೇಟೆ ಹೋಗ್ಬೇಕು. ಸ್ಥಳೀಯವರು, ಲೋಕಲೈಟ್ಸ್, ಮನೆಯವರು, ಹೆಂಗಸರು, ಅಕ್ಕ ತಂಗಿಯರವರು ನಗರಪೇಟೆಗೆ ಹೋಗ್ಬೇಕಂದ್ರೆ ದೇ ಹ್ಯಾವ್ ಟು ಕ್ರಾಸ್ ಜುಮ್ಮಾ ಮಸೀದ್ ರೋಡ್. ಅದು ಒಂದೇ ಇಂಟರ್ಸೆಕ್ಷನ್ ಇರೋದು ಸರ್ ನಮಗೆ. ಅಥವಾ ಆ ಕಡೆಯಿಂದ ಈ ಕಡೆ ಬರ್ಬೇಕಂದ್ರೆ ಅದು ಒಂದೇ ಇಂಟರ್ಸೆಕ್ಷನ್. ಸೊ ಟ್ರಾಫಿಕ್ ಬಗ್ಗೆ, ಇದ್ರ ಬಗ್ಗೆ ಸ್ವಲ್ಪ ನೀವು
ಹೆಲ್ಪ್ ಮಾಡಿದ್ರೆ ಜನರಿಗೆ ತುಂಬಾ ಅನುಕೂಲ ಆಗತ್ತೆ. ಒಂದು ಉದಾಹರಣೆ ಏನಂದ್ರೆ ಸರ್, 4 years 4 ವರ್ಷ ಮುಂಚೆ ಚಿಕ್ಕಪೇಟೆ ಮೇನ್ ರೋಡ್ ಅದು ಒನ್ ವೇನೇ ಇದೆ. ಅಲ್ಲಿ ಯಾವತ್ತೂ 2 wheeler ಅವರು ಒನ್ ವೇ ಅಲ್ಲಿ ಬರಲ್ಲ. ಜುಮ್ಮಾ ಮಸೀದ್ ರೋಡ್ಗೆ ಯಾಕೆ ಬರ್ತಾರೆ ಸರ್? ಅಲ್ಲಿ ಆಟೋ ಗೂಡ್ಸ್ ಕ್ಯಾರಿಯರ್ಗೆ ಹಳೆ ಇನ್ಸ್ಪೆಕ್ಟರ್ ಸಾಹೇಬರು 5 ರಿಂದ 8 ಒಂದು ಸಮಯ ಫಿಕ್ಸ್ ಮಾಡಿದ್ರು ಸರ್. ಆ ಸಮಯದ ಒಳಗೆ ಅಲ್ಲಿ ಬಿಡ್ತಾ ಇದ್ರು. ಅದೇ ತರ ನಾವು ಒಂದು ಪ್ಲಾನಿಂಗ್ ಮಾಡಿಬಿಟ್ಟು ನಾವು ಈ ಕಡೆ ಜುಮ್ಮಾ ಮಸೀದ್ ರೋಡ್, ಸಿಟಿ ಸ್ಟ್ರೀಟ್, ಯಾಕಂದ್ರೆ ಜುಮ್ಮಾ ಮಸೀದ್ ರೋಡ್ ಕಂಟಿನ್ಯೂಷನ್ ಅಲ್ಲಿ 2 ಸ್ಟೇಷನ್ ಬರುತ್ತೆ ಸರ್. ಒಂದು ಅಲ್ಸೂರ್ ಗೇಟ್ ಟ್ರಾಫಿಕ್ ಬರುತ್ತೆ, ಒಂದು ಸಿಟಿ ಮಾರ್ಕೆಟ್ ಬರುತ್ತೆ. ಸೊ ದಟ್ಸ್ ಅ ಕನ್ಫ್ಯೂಷನ್ ವಾಟ್ ಇಟ್ಸ್ ಗೋಯಿಂಗ್ ಆನ್. ಅದೊಂದು ದಯವಿಟ್ಟು ನೀವು ಮಾಡಿದ್ರೆ ಜನರಿಗೆ ತುಂಬಾ ಅನುಕೂಲ ಆಗುತ್ತೆ. ಧನ್ಯವಾದ ಸರ್. ಅದೇ ಸೇಫ್ ಇದು ಬೆಂಗಾಲೀಸ್ ಎಲ್ಲ ರಾತ್ರಿ 2 ಗಂಟೆ 3 ಗಂಟೆಗೆ ಬಹಳ ತೊಂದರೆ ಕೊಡ್ತಾರೆ. ಒಳಗೆ ಧಾರಾಳಕ್ಕಾಗಿ ಹೆಣ್ಮಕ್ಳು, ಆಮೇಲೆ ಅವೆಲ್ಲ ಕುಡಿ ಕೊಟ್ಟು ಬಾಟ್ಲು ಎಸಿತಾರೆ ಕೆಳಗಡೆ. ಆಮೇಲೆ ಬಹಳ ಕಷ್ಟ ಅಂದ್ರೆ ಅವ್ರದೇ ಬೆಂಗಳೂರನ್ನೇ ಕಷ್ಟ ಮಾಡಿದ್ದಾರೆ. ಬಹಳ ಇದು ಟ್ರಾಫಿಕ್ ಕಿಲೋಮೀಟರ್ಸ್ ಹೇಳ್ದಂಗೆ ಮಾರ್ಕೆಟ್ಗೂ ಸೇರುತ್ತೆ, ನಮ್ಮ ಮೆಡಿಸಿನ್ ಸೇರುತ್ತೆ. ಒಂದು ಗಾಡಿ ಹೋಗಕ್ಕಾಗಲ್ಲ ಸರ್, ಜೋಡಿಸ್ಬೇಕು. PROs and markers. ಸರ್, ಈಗ ನಮಗೆ ಮಾರ್ಕಸ್ ಹಾಸ್ಪಿಟಲ್ ಮತ್ತೆ ಪೆಟ್ರೋಲ್ ಬ್ಯಾಂಕ್ ಸೆಂಟ್ರಲ್ಲಿ ಒಂದು ಪೆಟ್ಟಿ ಶಾಪ್ ಇದೆ. ಆ ಪೆಟ್ಟಿ ಶಾಪ್ ಆಲ್ವೇಸ್ ಸ್ಮೋಕಿಂಗ್, ಸಿಗರೆಟ್ ಸೇಲ್ ನ ಅದು ಲಾಸ್ಟ್ ಟೈಮ್ DG ಅವ್ರಿಗೂ ಕಂಪ್ಲೇಂಟ್ ಮಾಡಿ DG ಅವರು ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಂಡ್ರು. ಲಾಸ್ಟ್ DCP ಇರುವಾಗ ಅದನ್ನ ಮುಚ್ಚಿಸಿದ್ರು. ಇಲ್ಲಿ ನಮ್ಮ ಮಾರ್ಕಸ್ ಹಾಸ್ಪಿಟಲ್ ಗೇಟ್ ನಂಬರ್ 1 RP ಆಪೋಸಿಟ್ ಅಲ್ಲಿ ಸಿಗರೇಟ್. ಸೊ ನಮ್ಮ ಪೇಷಂಟ್ಸ್ ಗೆ ತುಂಬಾ ಅನಾನುಕೂಲ. ಅಂಡ್ ಪೆಟ್ರೋಲ್ ಬ್ಯಾಂಕ್ ಇಸ್ ನೆಕ್ಸ್ಟ್ ಟು ಸೊ ಅದೊಂದು ಸರ್. ಮತ್ತೆ RBI ಗೆ ಎಕ್ಸ್ಚೇಂಜ್ ಆಫ್ ಕರೆನ್ಸಿ ಬರೋ ಎಲ್ಲ ವೆಹಿಕಲ್ಸ್ ಫುಟ್ಪಾತ್ ಮೇಲೆ ಎಲ್ಲ ನಿಲ್ಲಿಸ್ತಾರೆ. ಲಾಸ್ಟ್ ಟೈಮ್ ಕೂಡ ಮೇಡಮ್ ಇನ್ಸ್ಪೆಕ್ಟರ್ ಕೂಡ ಹೇಳಿದ್ವಿ ಅದನ್ನ ಬ್ಲಾಕ್ ಮಾಡಿಸ್ಬೇಕಂತ. ಇಟ್ಸ್ ಓನ್ಲಿ ಫಾರ್ ವಾಕಿಂಗ್ ಆದ್ರೆ ಓಕೆ, ಬಟ್ ಫುಟ್ಪಾತ್ ಮೇಲೆ ಎಲ್ಲ ಗಾಡಿ ನಿಲ್ಲಿಸ್ಬಿಟ್ಟು ಪೇಷಂಟ್ಸ್ ತುಂಬಾ ಕಷ್ಟ ಆಗ್ತಾ ಇದೆ. ವಿಶ್ವವಿಖ್ಯಾತ ಬೆಂಗಳೂರು ಕರ್ಗ ಈ ಬಾರಿ 4 ದಿವಸ ರಜಾ ಬಂತು ಕಂಟಿನ್ಯೂ ಆಗಿ. ನಿಮ್ಗೆ ಭಾರಿ ದೊಡ್ಡ ಚಾಲೆಂಜ್ ಇತ್ತು. ಎಂಟೈರ್ ನಿಮ್ ಡಿಪಾರ್ಟ್ಮೆಂಟ್ ಸೇರಿ 20 ಲಕ್ಷ ಜನ ಸೇರಿದ್ರು, ಭಾರಿ ಚಂದಾಗಿ ನಿಭಾಯಿಸಿದ್ರಿ. ನಮ್ಮ ಜನಾಂಗ ಪರವಾಗಿ ಮತ್ತೆ ನಮ್ಮ ದೇವಸ್ಥಾನ ಪರವಾಗಿ ನಿಮ್ಗೆಲ್ರಿಗೂ ತುಂಬ ಧನ್ಯವಾದಗಳು ಸರ್. ಮತ್ತೆ ನಾನು ಇನ್ನೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಕಲ್ಯಾಣಿ ಈಗ ಮತ್ತೆ ಇದಕ್ಕೆಲ್ಲ ರೆಡಿ ಆಗ್ತಾ ಇದೆ. ಮೈನ್ ರೋಡ್ ಇಂದ ಗೇಟ್ ಓಪನ್ ಆಗಿದೆ, ಅಂದ್ರೆ ಅದು ಬಿಡೋಗ್ಬಿಟ್ಟಿದೆ ಆಟೋಮೆಟಿಕ್ ಆಗಿ. ಅಲ್ಲಿ ಮೈನ್ ರೋಡ್ ಇಂದ ಜನಗಳು ಬಂದು ರಾತ್ರಿ ಹೊತ್ತು ಗಾಂಜಾ ಸೇರೋದು, ಮೊನ್ನೆ ಕ್ಲೀನ್ ಮಾಡಿಸಿದಾಗ ಸುಮಾರು ಡ್ರಿಂಕ್ಸ್ ಬಾಟ್ಲುಗಳೆಲ್ಲ ಬಿದ್ದಿತ್ತು. ಅಲ್ಲೊಬ್ರು BBMP ಇಂದ ವಾಚ್ಮೆನ್ ನೇಮಕಾತಿ ಮಾಡಿದ್ದಾರೆ. ಅವ್ರೇನೋ 50 ರೂಪಾಯಿ 100 ರೂಪಾಯಿ ತಗೊಂಡು ಬಿಟ್ಬಿಡೋದು ರೈಟ್ ಹೊತ್ತು. ಫೆನ್ಸಿಂಗ್ ಇಲ್ಲ, ಎಲ್ಲ ಬಿದ್ದೋಗ್ಬಿಟ್ಟಿದೆ. ಇಲ್ಲ, ಈಗ ಅದಕ್ಕೆ 6.5 ಕೋಟಿ ಸ್ಯಾಂಕ್ಷನ್ ಆಗಿದೆ BDA ಇಂದ. ಅದನ್ನ ರೆಡಿ ಮಾಡ್ತಾರೆ, ಇನ್ನೊಂದು 1 ತಿಂಗಳಲ್ಲಿ ಆಗುತ್ತೆ. ಅವಾಗ ತನಕ ಸ್ವಲ್ಪ SR ನಗರಲ್ಲಿ ನಮ್ಮ ಇನ್ಸ್ಪೆಕ್ಟರ್ ಹೇಳ್ಬಿಟ್ಟು ಅದನ್ನ ಇದ್ ಮಾಡ್ತಿದ್ದಾರೆ. BBMP ಹೆಲ್ತ್ ಅವರು ಆಕ್ಚುಲ್ ಆಗಿ ಈ ಕೊರಿಯರ್ ಸಮಸ್ಯೆಗೆ ಅವರೇ ಮೂಲ ಕಾರಣ. ನೋಡಿ, ಒಂದು ಬೈಲ ಇದೆ, 40 ಅಡಿ ರೋಡ್ ಇದ್ರೆ ಮಾತ್ರ ಟ್ರೇಡ್ ಲೈಸೆನ್ಸ್ ಕೊಡಬೇಕು ಅಂತ. ಇವರು ಸಿಕ್ತವ್ರಿಗೆಲ್ಲ ಗಣಪತಿ ತರ ಹಂಚ್ಬಿಟ್ಟಿದ್ದಾರೆ BBMP ಹೆಲ್ತ್ ಅವರು. 40 ಅಡಿ ರೋಡ್ ಇಲ್ಲ ಅಂದ್ಮೇಲೆ ಇವ್ರು ಯಾಕೆ ಕೊಡ್ತಾರೆ ಪರ್ಮಿಷನ್ ಕೊರಿಯರ್ಗೆ? ಇವ್ರು ಕೊಟ್ಟಿರೋದ್ರಿಂದ ನೋಡಿ, ಅದು ಟ್ರಾಫಿಕ್ ಅವ್ರಿಗೂ ಸಮಸ್ಯೆ, ಜನಗಳಿಗೂ ಸಮಸ್ಯೆ. ಎಲ್ಲರೂ ಬ್ಲೇಮ್ ಮಾಡೋದು ಟ್ರಾಫಿಕ್ ಪೊಲೀಸ್ ಅವ್ರನ್ನ. ಇವ್ರಿಗೆ ಕಾರಣ, ಮೂಲ ಕಾರಣನೇ BBMP ಹೆಲ್ತ್ ಅವರು. ಇವರಿಂದಾನೇ ನಾಯಿಕೊಡೆಗಳಂತೆ ಕೊರಿಯರ್ಗಳು ಎಲ್ಲ ಕಡೆ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ. ದಯವಿಟ್ಟು ಇವರು ರೂಲ್ಸ್ ನ ಫಾಲೋ ಮಾಡ್ತಾ ಇಲ್ಲ BBMP ಹೆಲ್ತ್ ಅವರು. ಸಂಪಂಗಿ ರಾಮನಗರದಲ್ಲಿ 150 ಹೋಟ್ಲ್ ಇದೆ, ಒಂದು 500 ಕೊರಿಯರ್ ಇದೆ. ಹೋಟ್ಲಿಗೆಲ್ಲ ರೋಡ್ ಮೇಲೆಲ್ಲ ಇವ್ರು ಚೇರ್ಗಳು ಹಾಕೊಂಡೆಲ್ಲ ಫುಡ್ ಎಲ್ಲ ಪ್ರೊವೈಡ್ ಮಾಡ್ತಾರಲ್ಲ, ಇವ್ರಿಗೆಲ್ಲ ಯಾರು ಪರ್ಮಿಷನ್ ಕೊಡ್ತಾರೆ ಸರ್? ರೋಡಲ್ಲಿ ಹೋಗ್ತಾ ಇದ್ರೆ ಕಬಾಬ್ ಹಾಕ್ತಾರೆ, ಕಣ್ಣಿಗೆ ಘಾಟ್ ಹೊಡಿತದೆ, ಬಿರಿಯಾನಿಗಳು ಮಾಡ್ತಾರೆ. ಇದು ಏನು ಇದು ರೋಡಲ್ಲೇ ಎಲ್ಲ ಮಾಡ್ತಾರೆ, ರೋಡಲ್ಲೇ ಚೇರ್ಗಳು ಹಾಕೊಂಡು ಊಟಗಳು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇವ್ರಿಗೆಲ್ಲ ಲೈಸೆನ್ಸ್ ಕೊಟ್ಟಿದ್ದಾರೆ ಇವರು ಹೆಲ್ತ್ ಅವರು, BBMP ಹೆಲ್ತ್ ಅವರು. ಯಾಕಂದ್ರೆ ಅವ್ರಿಗೆ ಪರ್ಮಿಷನ್ ಕೊಟ್ಬಿಟ್ಟಿದ್ದಾರೆ, ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವ್ರನ್ನ ಅವರೇ. ಒಂದು 200 ಹೋಟ್ಲ್ ಇದೆ ಸಂಪಂಗಿ ರಾಮನಗರದಲ್ಲಿ, ಯಾವ್ದಕ್ಕೂ ಲೈಸೆನ್ಸ್ ಇಲ್ಲ. ಸತ್ತ ಅಂದ್ರೆ ಅವ್ರ ಮನೆಗೆ ಯಾರು ಕೇಳೋರು ಇರೋದಿಲ್ಲ. ದಯವಿಟ್ಟು ಇವರು BBMP ಅವರು ಆಕ್ಷನ್ ತಗೊಳ್ಬೇಕು, ಅವ್ರು ಕೆಲಸ ಮಾಡ್ತಾ ಇಲ್ಲ ಸರಿಯಾಗಿ. ನನ್ನ ಹೆಸರು ಅತೀಕ್ ಅಂತ, ಕುಮಾರ್ಪೇಟ್ ನಿವಾಸಿ. ನಾವು ಹುಟ್ಟಿ ಬೆಳೆದಿರೋದೆಲ್ಲ ಕುಮಾರ್ಪೇಟಲ್ಲಿ.
ಇನ್ನೊಂದು 2 ಮಿನಿಟ್ಸ್, ಇನ್ನೊಂದು 2 ಅವಾಗ ಸ್ವೀಕರಿಸಿ ಆಮೇಲೆ ನಾನು ಮಾತಾಡ್ತೀನಿ. ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ನಮಗೆ ಏನಾಗಿದೆ ಅಂತ ಬಿಟ್ಟು ಹೇಳ್ತಾರಂತೆ. ಮತ್ತೆ ಒಂದಿಷ್ಟು ವಿಚಾರಗಳನ್ನ ಡಿಸ್ಕಸ್ ಮಾಡಬೇಕು. ದಯವಿಟ್ಟು ಶಾಂತಿ ಕಾಪಾಡಿ. ನೆಕ್ಸ್ಟ್ ಹೇಳಿ ಅತಿಕ್ ಅವರು ಹೇಳಿ. ನಾನು ಹುಟ್ಟಿ ಬೆಳೆದ ಕುಂಬಾರಪೇಟೆ ಅಲ್ಲದೆ ಅಷ್ಟು ಕುಂಬಾರಪೇಟೆ ಇದು ಟೋಟ್ಲಿ ಇದು ರೆಸಿಡೆನ್ಷಿಯಲ್ ಇತ್ತು. ಕುಂಬಾರಪೇಟೆ, ತಿಗಲ್ಪೇಟೆ ಎಲ್ಲ ನಾವೆಲ್ಲ ಒಂಥರ ಬ್ರದರ್ಸ್ ತರ ಇದ್ರು. ಇವಾಗಲೂ ಇದ್ದೀವಿ ನೋಡು. ಬಟ್ ನಾವು ಇಟ್ ಹ್ಯಾಸ್ ಕನ್ವರ್ಟೆಡ್ ಟು ಕಮರ್ಷಿಯಲ್. ಈಗಲೂ ನಮ್ಮ ಹಬ್ಬ ಬಂದಾಗ ನಾವು ಅಲ್ಲಿ ಹೋಗ್ತೀವಿ. ಇವಾಗ ಕರ್ಗ ಬಂದಾಗ ನಾನು ಖುದ್ದಾಗಿ ದೇವಸ್ಥಾನ ಹೋಗ್ತಾ ಇದ್ದೆ. ಇವಾಗ ರೆಗ್ಯುಲರ್ ಆಗಿ ಇವಾಗ ಕರ್ಗ ಟೈಮಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ನಾನು ಧರ್ಮ ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀವಿ ಜೊತೆಗೆ. ಸೊ ನಾವು ಒಂಥರ ಕಮ್ಯುನಲ್ ಚಾಯ್ಸ್ ನಮ್ಮಲ್ಲಿ ಏನೂ ಇಲ್ಲ. ಬಹುಶಃ ನೀವು ಹಾಸ್ಪಿಟಲ್ ಕೇಳ್ಬೋದು. ಸಿನ್ಸ್ ಫ್ರಮ್ 50 years, ಮೈ ಏಜ್ ಇಸ್ ನೌ 50 years. ಆ ಟೈಮಲ್ಲಿ ಕಮ್ಯುನಲ್ ಏನು ಇರಲಿಲ್ಲ ಸರ್, ಇವಾಗಲೂ ಇಲ್ಲ. ನಾವು ಇಟ್ ಹ್ಯಾಸ್ ಬೀನ್ ಕನ್ವರ್ಟೆಡ್ ಟು ಕಮರ್ಷಿಯಲ್. ನಾವು ಇವಾಗ ಬಹಳ ಜನ ಹೇಳಿದ್ರು ಟ್ರಾಫಿಕ್ ಸಮಸ್ಯೆ. ಈ ಟ್ರಾಫಿಕ್ ಸಮಸ್ಯೆ ಸರ್ ಮೇನ್ ಪ್ರಾಬ್ಲಮ್ ಆಟೋ ನಿಂತ್ಕೊಳ್ತಾರೆ, ಟೂ ವೀಲರ್ ನಿಲ್ಲಿಸ್ತಾರೆ. ಮೇನ್ ಪ್ರಾಬ್ಲಮ್ ಸ್ಟಾರ್ಟ್ ಫ್ರಮ್ ಶಾಪ್ ಓನರ್ಸ್ ಇಟ್ ಸೆಲ್ಫ್ ಸರ್. ಶಾಪ್ ಓನರ್ ಇದರಲ್ಲಿ ಅರ್ಧಕ್ಕಿಂತ ಜಾಸ್ತಿ. ಇವಾಗ ತಾವು ಹೇಳಿದ್ರು 75% ಒಳಗಡೆ 25% ಆಚೆ ಅಂತ. ಇವ್ರು ಏನ್ ಮಾಡ್ತಾರೆ, ಮ್ಯಾಕ್ಸಿಮಮ್ ಐಟಮ್ಸ್ ಆಚೆನೇ ಪ್ಯಾಕ್ ಮಾಡ್ತಾರೆ. ನೀವು ಕುಂಬಾರಪೇಟೆ ಮೇನ್ ರೋಡ್ ನೋಡ್ಬೋದು, ಕನ್ಸಲ್ಟೆನ್ಸಿಸ್ ರೋಡ್ ನೋಡ್ಬೋದು, ಸ್ಟೀಲ್ ಮಾರ್ಕೆಟ್ ನೋಡ್ಬೋದು, ಪ್ಲಾಸ್ಟಿಕ್ ಮಾರ್ಕೆಟ್. ಸಿವಿಲ್ ಡ್ರೆಸ್ ಆಗಿ ಹೋದ್ರೆ ನಿಮ್ಗೆ ಬಹಳ ಗೊತ್ತಾಗ್ಬಿಡುತ್ತೆ. ಪ್ಲೀಸ್ ವಾಕ್ ಇನ್ ಸಿವಿಲ್ ಡ್ರೆಸ್ ಇನ್ 1 day ಓನ್ಲಿ ಸರ್. ಐ ರಿಕ್ವೆಸ್ಟ್. ಅವ್ರ ಮೆಟೀರಿಯಲ್ ಎಲ್ಲ ಆಚೆ ಇರುತ್ತೆ ಸರ್, ಪ್ಯಾಕ್ ಮಾಡೋದು ಆಚೆನೆ. ಇನ್ನೊಂದು ಸೆಕೆಂಡ್ ಥಿಂಗ್, ನಾವೇನಾದ್ರೂ ಟೂ ವೀಲರ್ ಅಲ್ಲಿ ಮ್ಯಾಕ್ಸಿಮಮ್ ಆಟೋದು ಹೋಗೋದಾಗಲ್ಲ. ಟೂ ವೀಲರ್ ಅಲ್ಲಿ ಹಾರ್ಡ್ಲಿ 100 minutes ಹೋಗ್ಬೇಕಂದ್ರೂ ಇಟ್ ವಿಲ್ ಟೇಕ್ 30 minutes ಕುಂಬಾರಪೇಟೆ ಮೇನ್ ರೋಡ್. ಸೊ ನಾವು ಅವ್ರು ಹೇಳಿದ್ರೆ ಅವ್ರು ನಮ್ಗೆ ಉಲ್ಟಾ ಇವಾಗ ನಮ್ಗೆ ರೋಪ್ ಆಗ್ತಿದ್ದಾರೆ, ಏನು ಉಧರ್ ಸೆ ಜಾ ರहे इधर से जा रहे हैं ಅಂತ. ಸೊ ಯು ಪ್ಲೀಸ್ ರಿಕ್ವೆಸ್ಟ್, ಕುಂಬಾರಪೇಟೆ ಮೇನ್ ರೋಡ್, ಕನ್ಸಲ್ಟೆನ್ಸಿ ರೋಡ್, ಪರ್ಟಿಕ್ಯುಲರ್ಲಿ ಸ್ಟೀಲ್ ಮಾರ್ಕೆಟ್ ಅಂಡ್ ಪ್ಲಾಸ್ಟಿಕ್ ಮಾರ್ಕೆಟ್ ಅಲ್ಲಿ ರಾಬ್ರಿನೂ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಸ್ವಲ್ಪ ಕುಂಬಾರಪೇಟೆ ಮೇನ್ ರೋಡಿನ ಒಂದ್ಸಲ ರಾಬ್ರಿ ಆಗಿತ್ತು, ಮುಂಚೆ ಗೊತ್ತಾಗಿರ್ಬೇಕು. ಇದು ನೈಟ್ ಟೈಮ್ ಬೀಟ್ ಅವ್ರು ಇರ್ತಾರೆ. ಅಟ್ಲೀಸ್ಟ್ ಆಸ್ ಪರ್ ಮೈ ನಾಲೆಜ್ ಎವ್ರಿ ನೈಟ್ ಟ್ರಾಫಿಕ್ ಬೀಟ್ ಔಟ್ 2 times ಬರ್ತಾರೆ. No doubt. And I like to thank, I conclude, I like to thank all the police department that you arranged a good meeting. Thank you. ಏಜ್ ಇರ್ತಾ ಇಲ್ಲ. ಈಗ ನಾವು ಟೂ ವೀಲರ್ ಓಡಿಸ್ಬೇಕಂದ್ರೆ 18% ಲೈಸೆನ್ಸ್ ಇರುತ್ತೆ. ಈಗ ಸ್ಕೂಲ್ ಮಕ್ಕಳೆಲ್ಲ ತಗೊಂಡು ಓಡಿಸ್ತಾ ಇದ್ದಾರೆ. ಅದನ್ನ ಎಲ್ಲಿ ಖಂಡನೆ ಮಾಡ್ಬೇಕು ಅದು ಖಂಡನೆ ಮಾಡಲೇಬೇಕು. ಯಾಕಂದ್ರೆ ಮಕ್ಕಳು ಬೇರೆ ವೆಹಿಕಲ್ಸ್ ಆಪೋಸಿಟ್ ಬಂದಾಗ ಗೊತ್ತಾಗಲ್ಲ, ಏನು ಜೋಶಲ್ಲಿ ಓಡಿಸ್ಬಿಟ್ಟು ಹೋಗ್ತಾ ಇರೋದು. ಆಕ್ಸಿಡೆಂಟ್ಗಳು ತುಂಬಾನೇ ಆಗ್ತವೆ. ಇನ್ನೊಂದು ಟ್ರಾಫಿಕ್ ಅಲ್ಲಿ ಹೋಗ್ತಾ ಇರ್ತೀವಿ, ವೆಹಿಕಲ್ ಆನ್ ದ ರೋಡ್, ಆನ್ ರೋಡ್ ಅಲ್ಲಿ ಹೋಗ್ತಾ ಇರುವಾಗ ವೆಹಿಕಲ್ ಟ್ರಾಫಿಕ್ ಇದೆ ಅಂತ ನಿಲ್ಸಲ್ಲ. ಪಬ್ಲಿಕ್ ಏನ್ ಮಾಡ್ತಾರೆ, ಫುಟ್ಪಾತ್ ಮೇಲೆ ಹತ್ತಿಸ್ಕೊಂಡು ಹೋಗ್ಬಿಡ್ತಾರೆ. ಅದನ್ನ ಒಂದು ಫೈನ್ ಏನಾದ್ರು ಒಂದು ಹಾಕಿ ಅದನ್ನು ಖಂಡಿಸ್ಬೇಕಂತ ಕೇಳ್ಬೋದು. ಧನ್ಯವಾದಗಳು.